Welcome back to the study of structural organization in animals. So far we have studied two invertebrates, earthworm and cockroach, morphology as well as anatomical characters. So now we are familiar with the basic structures of the invertebrates, and now let us pass on to the study of one vertebrata, class vertebrata, to which even human beings are belonging. So the example what we take here is frog. So we will study the structural organization of the frog. So it is when the onset of monsoon or the rainy season, it is very common to hear the croaking sound of the frogs. Actually, this sound is produced by the male frog to attract the female during breeding season. That's why we need to understand that rainy season is the active period for these frogs. And after completing their breeding, reproduction, they suddenly vanish from the surroundings, and their number drastically decreases in your surroundings. Why this is so? ಇದು ಯಾಕೆ ಹೀಗೆ ಆಗ್ತದೆ? ಯಾಕಂತ ಹೇಳಿದರೆ ರೈನಿ ಸೀಸನ್ ಅವುಗಳಿಗೆ ಕಂಫರ್ಟೇಬಲ್ ಇರುವಂಥ ಒಂದು ಸೀಸನ್. ಆ ಒಂದು ಸೀಸನಲ್ಲಿ ಮಾತ್ರ ಫ್ರಾಗ್ಗಳು ಅವುಗಳ ಕಂಪ್ಲೀಟ್ ಆ್ಯಕ್ಟಿವಿಟೀಸನ್ನು ಮಾಡಿ, ಇನ್ ದ ಸಮ್ಮರ್ ಆ್ಯಸ್ ವೆಲ್ ಆ್ಯಸ್ ಇನ್ ವಿಂಟರ್ ದೇ ಎಂಟರ್ ಇನ್ ಟು ಆ್ಯನ್ ಇನ್ಯಾಕ್ಟಿವ್ ಕಂಡೀಷನ್. ಸಮ್ಮರ್ ಬಂತು ಅಂತ ಹೇಳಿದ ಕೂಡಲೇ ಅಥವಾ ವಿಂಟರ್ ಬಂತು ಅಂತ ಹೇಳಿದ ಕೂಡಲೇ ಅವುಗಳೇನು ಮಾಡ್ತವೆ, ಅವುಗಳು ಕಂಪ್ಲೀಟ್ ಆಗಿ ಅವುಗಳನ್ನು ಇನ್ಯಾಕ್ಟಿವ್ ಸ್ಟೇಜಿಗೆ ತಗೊಂಡು ಹೋಗಿಬಿಡ್ತವೆ. ವೈ? ದ ರೀಸನ್ ಬಿಹೈಂಡ್ ಈಸ್ ದೇ ಆರ್ ಕೋಲ್ಡ್ ಬ್ಲಡೆಡ್. ದೇ ಆರ್ ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್ ಆರ್ poikilotherms. Remember, their body temperature varies with the temperature of the environment. ಅವುಗಳ ದೇಹದ ಟೆಂಪರೇಚರ್ ಏನಾಗ್ತದೆ, ಈ ಹೊರಗಿನ ಟೆಂಪರೇಚರ್ನ ಜೊತೆಗೆ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಇದೊಂದು ಡಿಸ್ಅಡ್ವಾಂಟೇಜ್ ಯಾವ ಆರ್ಗ್ಯಾನಿಸಮ್ಸಿಗೆ, ಅದು ಕೋಲ್ಡ್ ಬ್ಲಡೆಡ್ ಆನಿಮಲ್ಸಿಗೆ. ಬಟ್ ನಮ್ಮಂಥ ಹ್ಯೂಮನ್ ಬೀಯಿಂಗ್ಸಿಗೆ ಅಥವಾ ಉಳಿದ ಹೈಯರ್ ಆ್ಯನಿಮಲ್ಸಲ್ಲಿ ವಿ ಆರ್ ಎಂಡೋಥರ್ಮಿಕ್ ಆ್ಯನಿಮಲ್ಸ್ ಆರ್ ವಾರ್ಮ್ ಬ್ಲಡೆಡ್ ಆ್ಯನಿಮಲ್ಸ್. ನಮಗೆ ಆ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂತ ಹೇಳಿದರೆ ವಿ ಹ್ಯಾವ್ ಗಾಟ್ ಗುಡ್ ಸೆಟ್ ಆಫ್ ರೆಗ್ಯುಲೇಟರಿ ಮೆಕ್ಯಾನಿಸಮ್ಸ್ ಇನ್ಸೈಡ್ ದ ಬಾಡಿ ಟು ರೆಗ್ಯುಲೇಟ್ ಕಾನ್ಸ್ಟೆಂಟ್ ಟೆಂಪರೇಚರ್, ಕಾನ್ಸ್ಟೆಂಟ್ ಇಂಟರ್ನಲ್ ಬಾಡಿ ಟೆಂಪರೇಚರ್, ದಟ್ ಈಸ್ 37 ಡಿಗ್ರಿ ಸೆಂಟಿಗ್ರೇಡ್. ಹಾಗಾದರೆ ಈ ಆ್ಯನಿಮಲ್ಸಿಗೆ ಯಾಕೆ ಬಾಡಿ ಟೆಂಪರೇಚರ್ ಫ್ಲಕ್ಚುಯೇಟ್ ಆದಾಗ ಪ್ರಾಬ್ಲಮ್ ಆಗ್ತದೆ, ಯಾಕೆ ಎನ್ವೈರ್ಮೆಂಟಲ್ಲಿ ಬದಲಾವಣೆ ಆದಾಗ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದರೆ, ಆಲ್ ಆರ್ಗ್ಯಾನಿಸಮ್ಸ್ ದೇ ಪರ್ಫಾರ್ಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬಯೋಕೆಮಿಕಲ್ ರಿಯಾಕ್ಷನ್ಸ್. ನಮ್ಮ ದೇಹದಲ್ಲಿ ನಡೆಯುವ ಆ ಬಯೋಕೆಮಿಕಲ್ ರಿಯಾಕ್ಷನ್ಸಿಗೆ ಎನ್ಸೈಮ್ಗಳ ಅವಶ್ಯಕತೆ ಇರ್ತದೆ. ಸೊ ದೋಸ್ ಎನ್ಸೈಮ್ಸ್, ಆ್ಯಕ್ಚುಲಿ ಎನ್ಸೈಮ್ಸ್ ಅಂದರೆ ಕಿಣ್ವಗಳು. ಸೊ ಈ ಎನ್ಸೈಮ್ಸ್ ಏನು ಮಾಡ್ತವೆ ಅಂತ ಹೇಳಿದರೆ, ಈ ಅವುಗಳ ಆ್ಯಕ್ಟಿವಿಟೀಸಿಗೆ ಒಂದು ಸಾಮಾನ್ಯ ಟೆಂಪರೇಚರಿನ ರೇಂಜ್ ಅಂತ ಹೇಳಿರ್ತದೆ. ಸೊ ಆ ರೇಂಜಿಗಿಂತ ಹೆಚ್ಚಾದಾಗ ದೇ ವಿಲ್ ಅಂಡರ್ಗೋ ಡಿನ್ಯಾಚುರೇಷನ್. ಅವುಗಳ ಸ್ಟ್ರಕ್ಚರೇ ಚೇಂಜ್ ಆಗಿಬಿಡ್ತದೆ, ಅವುಗಳು ಕೆಲಸ ಮಾಡುವುದನ್ನು ನಿಲ್ಲಿಸಿ ಬಿಡ್ತವೆ. ನಮ್ಮ ದೇಹದಲ್ಲಿ ಏನು ಈ ಎನ್ಸೈಮ್ಸಿನಿಂದಾಗಿಯೇ ಹೆಚ್ಚಿನ ಎಲ್ಲ ಕೆಲಸಗಳು ನಡೆಯುವುದರಿಂದ ವೆನ್ ದ್ಯಾಟ್ ಎನ್ಸೈಮ್ ಬಿಕಮ್ಸ್ ಡಿನ್ಯಾಚುರೇಟೆಡ್, ವಾಟ್ ಹ್ಯಾಪನ್ಸ್, ದ ಆ್ಯನಿಮಲ್ may not able to do its activities and finally it will die. ಅದು ಸತ್ತೇ ಹೋಗ್ತದೆ, ಯಾವುದೇ ಕೆಲಸ ದೇಹದಲ್ಲಿ ಆಗೋದಿಲ್ಲ. ಸೊ ಅದೇ ರೀತಿ ಡ್ಯೂರಿಂಗ್ ವಿಂಟರ್ ವಾಟ್ ಹ್ಯಾಪನ್ಸ್, ದ ಎನ್ವೈರ್ಮೆಂಟಲ್ ಟೆಂಪರೇಚರ್ ಡ್ರಾಸ್ಟಿಕಲಿ ಡಿಕ್ರೀಸಸ್, ಡಿಕ್ರೀಸಿಂಗ್ ದ ಬಾಡಿ ಟೆಂಪರೇಚರ್ ಆಫ್ ದಿಸ್ ಫ್ರಾಗ್. ಸೊ ವೆನ್ there is drastic decrease in the temperature, internal body temperature, the enzymes become inactive. Again enzymes they become inactive. ಜಾಸ್ತಿ ಆದಾಗ ಸಮ್ಮರಲ್ಲಿ ಅವುಗಳು ಸ್ಟ್ರಕ್ಚರೇ ಹಾಳಾಗಿ ಡಿನ್ಯಾಚುರೇಷನ್ ಆಗಿ ಕೆಲಸವನ್ನು ನಿಲ್ಲಿಸ್ತವೆ. ಅದೇ ರೀತಿ ವಿಂಟರ್ ಬಂದಾಗ ಏನು ಅವುಗಳದ್ದು ಕೆಲಸ
ಕಂಪ್ಲೀಟ್ ಆಗಿ ನಿಂತು ಹೋಗ್ತದೆ. ಸ್ಟ್ರಕ್ಚರಲ್ಲಿ ಬದಲಾವಣೆ ಆಗದೇ ಇದ್ದರೂ ಕೂಡ ಅವುಗಳು ಇನ್ಯಾಕ್ಟಿವ್ ಆಗ್ತವೆ. ಹಾಗಾಗಿ ಈ ಫ್ರಾಗ್ಸಿಗೆ ಇರುವಂಥ ಒಂದೇ ಒಂದು ದಾರಿ ಇದರಿಂದ ತಪ್ಪಿಸಿಕೊಳ್ಳಿಕ್ಕೆ ಏನದು? ದಟ್ ಈಸ್ ಕೀಪಿಂಗ್ ದೆಮ್ಸೆಲ್ವ್ಸ್ ಇನ್ಯಾಕ್ಟಿವ್ ಇನ್ ಸಮ್ಮರ್ ಆಸ್ ವೆಲ್ ಆಸ್ ಇನ್ ದ ವಿಂಟರ್. ಸೊ ಈ ಸಮ್ಮರ್ ಮತ್ತು ವಿಂಟರಲ್ಲಿ ಅವುಗಳು ಏನು ಮಾಡ್ತವೆ? ದೇ ಶೋ ಸಮ್ಮರ್ ಸ್ಲೀಪ್ ಆ್ಯಂಡ್ ದ ವಿಂಟರ್ ಸ್ಲೀಪ್. ದ ಸಮ್ಮರ್ ಸ್ಲೀಪ್ ಈಸ್ ಕಾಲ್ಡ್ estivation and winter sleep is called hibernation. ಮಕ್ಕಳೇ, ಸಮ್ಮರಿನ ಸ್ಲೀಪಿಗೆ ಏನು ಹೇಳ್ತೇವೆ ನಾವು? ಇನ್ಯಾಕ್ಟಿವ್ ಪೀರಿಯಡ್ ಇನ್ ದ ಸಮ್ಮರ್ ಈಸ್ ಕಾಲ್ಡ್ estivation and same condition in the winter is called hibernation. So during this period they take shelter in the deep burrows. ಅವುಗಳು ಬಿಲಗಳನ್ನು ತೋಡಿಕೊಳ್ತವೆ, ತೋಡಿ ಆಳದಲ್ಲಿ ಹೋಗಿ ಕೂತ್ಕೊಳ್ತವೆ. ಯಾಕೆ? ಅದರ್ವೈಸ್ ದೇ ವಿಲ್ ಬಿ ಎಕ್ಸ್ಪೋಸ್ ಟು ದ ಸರೌಂಡಿಂಗ್ಸ್ ಆ್ಯಂಡ್ ಆಲ್ ಅದರ್ ಆ್ಯನಿಮಲ್ಸ್ ಕ್ಯಾನ್ ಈಸಿಲಿ ಕ್ಯಾಪ್ಚರ್ ದೆಮ್ ಬಿಕಾಸ್ ದೇ ಆರ್ ಇನ್ಯಾಕ್ಟಿವ್. ಅವುಗಳಿಗೆ ಶಕ್ತಿಯೇ ಇರುವುದಿಲ್ಲ ಈ ಕಾಲದಲ್ಲಿ. ಅವುಗಳನ್ನು ಬೇರೆ ಆ್ಯನಿಮಲ್ಸ್ ಅದನ್ನು ಏನು ಹಿಡಿಬಹುದು ಅಥವಾ ತಿನ್ನಬಹುದು. ಹಾಗಾಗಿ ಟು ಪ್ರೊಟೆಕ್ಟ್ ದೆಮ್ ಫ್ರಾಮ್ ಎನಿಮೀಸ್ ಆಸ್ ವೆಲ್ ಆಸ್ ಫ್ರಾಮ್ ದ ಎಕ್ಸ್ಟ್ರೀಮ್ ಎನ್ವೈರ್ಮೆಂಟಲ್ ಕಂಡೀಷನ್ಸ್ ಇಟ್ ವಿಲ್ undergo a state of minimal activity. ಸ್ಟೇಟ್ ಆಫ್ ಮಿನಿಮಲ್ ಆ್ಯಕ್ಟಿವಿಟಿ, ಅತೀ ಕಡಿಮೆ ದೇಹದ ಒಳಗೆ ಆ್ಯಕ್ಟಿವಿಟಿ ಆಗ್ತಾ ಇರುವಂಥದ್ದು. ಅದನ್ನು ಬದುಕಿಸ್ಲಿಕ್ಕೋಸ್ಕರ ಎಷ್ಟು ಬೇಕು ಅಷ್ಟೇ ಆ್ಯಕ್ಟಿವಿಟಿ ಅದರ ದೇಹದಲ್ಲಿ ಆಗುವಂಥದ್ದು. ಆ್ಯಂಡ್ ಇಟ್ ಈಸ್ ದ ಸ್ಟೇಟ್ ಆಫ್ ಮಿನಿಮಲ್ ಆ್ಯಕ್ಟಿವಿಟಿ ಕ್ಯಾರೆಕ್ಟರೈಸ್ಡ್ ಬೈ ಲೋ ಬಾಡಿ ಟೆಂಪರೇಚರ್, ಲೋ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ಲೈಕ್ ಸ್ಲೋ ರೇಟ್ ಆಫ್ ರೆಸ್ಪಿರೇಷನ್, ಹಾರ್ಟ್ ಬೀಟ್, ಡೈಜೆಷನ್ ಎಕ್ಸೆಟ್ರಾ. ಎಲ್ಲ ದೇಹದ ಏನು ಫಿಸಿಯೋಲಜಿಕಲ್ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ಸುಮಾರು 0ಗೆ ಹತ್ತಿರದಲ್ಲಿ ಬಂದು ಕೂತ್ಕೊಳ್ತದೆ. ಆವಾಗ ಏನಾಗ್ತದೆ? ಈ ಅನಿಮಲ್ ರಿಮೇನ್ಸ್ ಆಲ್ಮೋಸ್ಟ್ ಇನ್ಯಾಕ್ಟಿವ್, ಬಟ್ ದೇರ್ ವಿಲ್ ಬಿ ಲಿಟಲ್ ಮೆಟಬಾಲಿಕ್ ಪ್ರೋಸೆಸಸ್ ಜಸ್ಟ್ ಟು ಕೀಪ್ ದ ಬಾಡಿ ಎಲೈವ್. ಜೀವಂತವಾಗಿ ಉಳಿದುಕೊಳ್ಳುವುದೇ ಅದಕ್ಕೆ ಮೇಯ್ನ್ ಆಬ್ಜೆಕ್ಟಿವ್. ಹಾಗಾಗಿ ಸಣ್ಣ ಮಟ್ಟಿನ ಕೆಲವು ಆ್ಯಕ್ಟಿವಿಟೀಸ್ ದೇಹದಲ್ಲಿ ನಡೀತದೆ, ಬಿಟ್ಟರೆ ಉಳಿದದೆಲ್ಲ ರೀತಿಯಲ್ಲಿ ಅದು ಆಲ್ಮೋಸ್ಟ್ ಇನ್ಯಾಕ್ಟಿವ್ ಕಂಡೀಷನಿಗೆ ಹೋಗ್ತದೆ. ಸೊ ದಿಸ್ ಈಸ್ ಒನ್ ಆಫ್ ದ ಬಿಹೇವಿಯರಲ್ ಅಡಾಪ್ಟೇಷನ್ ಇನ್ ದ ಫ್ರಾಗ್ಸ್ ಟು overcome the problem of extreme environmental temperature. So in the same way we can also see two more important behaviors, but for defense. Defense is nothing but escaping from the predators. ಸೊ ಶತ್ರುಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಈ ಫ್ರಾಗ್ 2 ರೀತಿಯ ಬಿಹೇವಿಯರನ್ನು ತೋರಿಸ್ತದೆ. ಅದೇನು? camouflage. First one is the camouflage. Camouflage is nothing but it is a common defense mechanism in frog to match with the surroundings. So they change their body color to match with the surroundings. ಸೊ ಆ ಸರೌಂಡಿಂಗ್ ಯಾವ ಬಣ್ಣ ಇರ್ತದೆ? ಈಗ ಗ್ರೀನ್ ಇದ್ದರೆ ಫ್ರಾಗ್ ಕೂಡ ಗ್ರೀನ್ ಬಣ್ಣಕ್ಕೆ ಹೋಗ್ತದೆ. ಅದೇ ರೀತಿ ವೆನ್ ಸರೌಂಡಿಂಗ್ ರೀಜನ್ ಈಸ್ ಬ್ರೌನ್ ಇನ್ ಕಲರ್, ಇಟ್ಸ್ ಬಾಡಿ ಟರ್ನ್ಸ್ ಬ್ರೌನ್. ಸೊ ಈ ಥರ ಸರೌಂಡಿಂಗಿನ ಬಣ್ಣಕ್ಕೆ ತಕ್ಕಂತೆ ಅದು ಬದಲಾವಣೆ ಆದರೆ ಅದನ್ನು ನಾವು ಕೆಮೋಫ್ಲೇಜ್ ಅಂತ ಕರೀತೇವೆ. ಇನ್ ದ ಸೇಮ್ ವೇ ಇಟ್ ಈಸ್ ಅನದರ್ behavior which is related with the camouflage is called mimicry. ನಿಮಗೆಲ್ಲ ಗೊತ್ತುಂಟು, ನಾವು ಬೇರೆ ಬೇರೆ ಸ್ವರವನ್ನು ಮಿಮಿಕ್ ಮಾಡ್ತೇವೆ, ಬೇರೆ ಬೇರೆ ಸಿಂಗರ್ಸ್ ಹಾಡುವ ಹಾಗೆ ಅದನ್ನೇ ಕಾಪಿ ಮಾಡ್ತೇವೆ. ಅದೇ ಥರ ಈ ಫ್ರಾಗ್ಸ್ ಏನು ಮಾಡ್ತವೆ? ದೇ ಕಾಪಿ ದ ಪ್ರೊಟೆಕ್ಟಿವ್ ಕಲರೇಷನ್ ಆಫ್ ದ ಎನ್ವೈರ್ಮೆಂಟ್. ಅದರ ಸುತ್ತದ ಕಲರನ್ನು ಅದು ಕಾಪಿ ಮಾಡಿ ಏನು ಮಾಡ್ತದೆ? ಇಟ್ ವಿಲ್ escape from the predators. This protective coloration or the imitation of the surrounding color by the frog is known as mimicry. ಸೊ ನೆನಪಿಟ್ಕೊಳ್ಳಿ, ಹೈಬರ್ನೇಷನ್, ಇಸ್ಟಿವೇಷನ್, ಕೆಮೋಫ್ಲೇಜ್, ಮಿಮಿಕ್ರಿ ಇವುಗಳೆಲ್ಲ ಬೇರೆ ಬೇರೆ ವಿಧದ ಬಿಹೇವಿಯರ್. ಯಾವುದ್ರದ್ದು? ಈ ರಾನಾ ಟೈಗ್ರಿನ ಅಥವಾ ಫ್ರಾಗ್ಸ್ ಇನ್ ಜನರಲ್. ಓಕೆ, ನೆಕ್ಸ್ಟ್ let us see the morphology of this frog. ಈಗ ನಾವು ಮಾರ್ಫಾಲಜಿಯ ಕಡೆಗೆ ಗಮನ ಕೊಡುವ. ಆ್ಯಕ್ಚುಲಿ ಈ ಫ್ರಾಗ್ ಏನು? ಫ್ರಾಗಿನ ದೇಹ ಹೇಗಿರ್ತದೆ? ಇಟ್ ಈಸ್ ಸ್ಟೌಟ್ ಆ್ಯಂಡ್ ಇಟ್ ಈಸ್ ಆ್ಯಕ್ಚುಲಿ ಅ ಸ್ಟೌಟ್ ಬಾಡಿಡ್ ಆ್ಯನಿಮಲ್ ಆ್ಯಂಡ್ ಟೈಲ್ಲೆಸ್ ಆಂಫಿಬಿಯಾ.
ಈ ಫ್ರಾಗ್ಸ್ ಯಾವ ಗ್ರೂಪಿಗೆ ಬರ್ತದೆ? ಬಾಲ ಇಲ್ಲದ ಆಂಫಿಬಿಯನ್ಸಿನ ಗ್ರೂಪಿಗೆ ಅವುಗಳು ಬರ್ತವೆ. ಸೊ ಬಾಡಿ ಕಲರ್, ಇಫ್ ಯು ಸಿ ದ ಬಾಡಿ ಕಲರ್ ಈಸ್ ಏನು? ಫ್ರಮ್ ದ ಡಾರ್ಸಲ್ ಸೈಡ್ ಇಟ್ ಈಸ್ ಆಲಿವ್ ಗ್ರೀನ್. ಸೊ ಡಾರ್ಸಲ್ ಸೈಡಲ್ಲಿ ಹೇಗಿದೆ? ಅದು ಆಲಿವ್ ಗ್ರೀನ್ ಬಣ್ಣದ್ದಾಗಿರ್ತದೆ. ಆ ಆಲಿವ್ ಗ್ರೀನ್ ಬಾಡಿ ಕಲರಲ್ಲಿ ಏನು ನಿಮಗೆ ಅಲ್ಲಲ್ಲಿ ಪ್ಯಾಚ್ ಕಾಣ್ತದೆ. ಸೊ ದೀಸ್ ಇರ್ರೆಗ್ಯುಲರ್ ಪ್ಯಾಚಸ್ ಆರ್ ಫೌಂಡ್ ಇನ್ ದ ಡಾರ್ಕ್ ಗ್ರೀನ್ ಡಾರ್ಸಲ್ side of the body. On the ventral side, if you observe the animal, ಕೆಳಗಿಂದ ನೀವು ಅದನ್ನು ಒಬ್ಸರ್ವ್ ಮಾಡೋದಾದರೆ ಇಟ್ ಈಸ್ ಪೇಲ್ ಯೆಲ್ಲೋ. ಇಟ್ ಈಸ್ ಪೇಲ್ ಯೆಲ್ಲೋ ಇನ್ ಕಲರ್. ಅರ್ಥ ಆಯ್ತಲ್ಲ? ಸೊ ಬಾಡಿ ಡಾರ್ಸಲ್ ಸೈಡ್ ಈಸ್ green in color with the dark irregular spots, and on the ventral side skin is uniformly pale yellow in color. And the frog's skin, if you observe the nature of the frog's skin, it is actually smooth, moist and with the mucus. So skin is smooth, slippery, moist due to the presence of mucus. Remember, smooth anta helidre ಏನು? ಇನ್ ರೆಪ್ಟೈಲ್ಸ್ ನೀವು ಹಾವನ್ನು ನೋಡಿ ಅಥವಾ ಹಲ್ಲಿಗಳನ್ನು ನೋಡಿ, ಇನ್ನೂ ಕೆಲವು ಏನು ಮೀನುಗಳನ್ನು ನೋಡಿ, ಅವುಗಳ ದೇಹ ಸ್ಮೂತ್ ಇಲ್ಲ. ಯಾಕೆ? ಬಿಕಾಸ್ ದೇರ್ ಬಾಡಿ ಸರ್ಫೇಸ್ ಈಸ್ ಕವರ್ಡ್ ವಿತ್ ದ ಸ್ಕೇಲ್ಸ್. ಸೊ ಈ ಸ್ಕೇಲ್ಸ್ ಈ ಫ್ರಾಗ್ಸಿನಲ್ಲಿ ಇಲ್ಲ. They are devoid of scales or any other exoskeletal structures which will give harsh nature. ಹಾಗಾಗಿ ಅವುಗಳು ಸ್ಮೂತ್ ಇದ್ದಾವೆ. ಅದೇ ರೀತಿ ಇಟ್ ಈಸ್ ಸ್ಲಿಪ್ಪರಿ ಡ್ಯೂ ಟು ಪ್ರೆಸೆನ್ಸ್ ಆಫ್ ಮ್ಯೂಕಸ್ ಆಸ್ ವೆಲ್ ಆಸ್ ಮಾಯಿಶ್ಚರ್. ಮ್ಯೂಕಸ್ ಇದೆ ದೇಹದಲ್ಲಿ. ಯಾಕೆ? ಸ್ಕಿನ್ ಈಸ್ ಪ್ರೊವೈಡೆಡ್ ವಿತ್ ಮ್ಯೂಕಸ್ ಗ್ಲ್ಯಾಂಡ್ಸ್. ದೇ ಸೆಕ್ರೀಟ್ ದ ಮ್ಯೂಕಸ್ ಆ್ಯಂಡ್ ಕೀಪ್ ದ ಬಾಡಿ ಸ್ಲಿಪ್ಪರಿ. ಸೊ ಒಂದು ಕಡೆಯಿಂದ ಅದು ಮಾಯಿಸ್ಟ್ ಇದೆ, ಇನ್ನೊಂದು ಕಡೆ ಸ್ಲಿಪ್ಪರಿ ಇದೆ. ಈ ಮಾಯಿಸ್ಟ್ ಮತ್ತು ಸ್ಲಿಪ್ಪರಿ ನೇಚರ್ ಆಫ್ ದ ಆ್ಯನಿಮಲ್ ವಿಲ್ ಹೆಲ್ಪ್ ದಿಸ್ ಟು ಎಸ್ಕೇಪ್ ಫ್ರಮ್ ದ ಪ್ರಿಡೇಟರ್ಸ್. ನೀವು ಕಪ್ಪೆಯನ್ನು ಹಿಡಿದ್ರೆ ಏನಾಗ್ತದೆ? ಅದು ಜಾರಿ ಹೋಗ್ತದೆ ಕೈಯಿಂದ. ಸೊ ಈ ಜಾರಿ ಹೋಗೋದ್ರಿಂದ ಎಷ್ಟೋ ಸಲ ಎಷ್ಟೋ ಪ್ರಿಡೇಟರ್ಗಳಿಂದ ಅವುಗಳು ತಪ್ಪಿಸಿಕೊಳ್ತವೆ. ಅದರ್ ದ್ಯಾನ್ ದ್ಯಾಟ್, ಡ್ಯೂ ಟು ಮಾಯಿಸ್ಟ್ ಸ್ಕಿನ್ ಅವುಗಳದ್ದು ಒಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ, ದೇ ಕ್ಯಾನ್ ಬ್ರೀದ್, ದೇ ಕ್ಯಾನ್ ರೆಸ್ಪೈರ್ ಥ್ರೂ ದ ಸ್ಕಿನ್. ಅರ್ಥ ಆಯ್ತಾ? ಅವುಗಳು ಕೇಶಿಯಸ್ ಎಕ್ಸ್ಚೇಂಜನ್ನು ಸ್ಕಿನ್ನಿನ ಮೂಲಕ ಅವುಗಳು ಮಾಡ್ತವೆ. ಅರ್ಥ ಆಯ್ತಾ? ಸೊ ಹೀಗೆ ನೀವು ನೆಕ್ಸ್ಟ್ ನಾವು ಅದರದ್ದು ಬಾಡಿ ಡಿವಿಷನನ್ನು ನೋಡುವ. ದೇಹವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಿದ್ದಾರೆ ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ. ನಿಮ್ಮ ದೇಹದ ಡಿವಿಷನ್, ಸೊ ಹೆಡ್, ನೆಕ್, ದೆನ್ ಥೊರಾಕ್ಸ್, ಎಬ್ಡಾಮೆನ್. ನಮ್ಮ ದೇಹವನ್ನು ಈ ರೀತಿ ನಾವು ಡಿವೈಡ್ ಹೇಗೆ ಮಾಡ್ತೇವೆ? ಇನ್ ದ ಸೇಮ್ ವೇ ವಿ ಡಿವೈಡ್ ದ ಬಾಡಿ ಆಫ್ ಫ್ರಾಗ್ ಇಂಟು ಓನ್ಲಿ 2 ರೀಜನ್ಸ್. ಬರೀ 2 ರೀಜನ್. ಯಾಕಂತ ಹೇಳಿದರೆ ಅಲ್ಲಿ ನೆಕ್ ಇಲ್ಲ, ಟೈಲ್ ಇಲ್ಲ, ಬೇರೆ ಪಾರ್ಟ್ಸ್ ಇಲ್ಲ. ಹಾಗಾಗಿ ಬಾಡಿ ಈಸ್ ಡಿವೈಡೆಡ್ ಇಂಟು ಹೆಡ್ ಆ್ಯಸ್ ವೆಲ್ ಆ್ಯಸ್ ಟ್ರಂಕ್. ಓಕೆ, ಹೆಡ್ ಮತ್ತು ಟ್ರಂಕ್ ಅದರದ್ದು ಬಾಡಿ ಡಿವಿಷನ್. ಓಕೆ, ನೆಕ್ಸ್ಟ್ ದ ಬಾಡಿ ಆಫ್ ದ ಫ್ರಾಗ್ ಹ್ಯಾಸ್ ಗಾಟ್ only 2 regions, namely head and trunk. The neck and tail are absent. Above the mouth, a pair of nostrils are present. ಈಗ ಕುತ್ತಿಗೆ ಇಲ್ಲ, ಬಾಲ ಕೂಡ ಇಲ್ಲ. ಅದರದ್ದು ತಲೆಯ ಭಾಗದಲ್ಲಿ ಬೇರೆ ಯಾವ ಸ್ಟ್ರಕ್ಚರ್ಸ್ ಇದೆ? ಯು ಕ್ಯಾನ್ ಸಿ ದ ಮೌತ್. ಇಟ್ ಹ್ಯಾಸ್ ಗಾಟ್ ವೈಡ್ಲಿ ಓಪನ್ಡ್ ಮೌತ್. ತುಂಬ ದೊಡ್ಡ ಬಾಯಿ ಇದೆ ಅದಕ್ಕೆ. ಆ ಬಾಯಿಯಲ್ಲಿ ಹಲ್ಲುಗಳಿದ್ದಾವೆ. ಅಪ್ಪರ್ ಜಾದಲ್ಲಿ ದೇರ್ ಆರ್ ಸಿಮಿಲರ್ ಟೈಪ್ ಆಫ್ ಟೀತ್, ಹೋಮೋಡಾಂಟ್ ಟೀತ್ ಅಂತ ಕರಿತೇವೆ. ಹೋಮೋಡಾಂಟ್ ಅಂದರೆ ಒಂದೇ ವಿಧವಾದ ಹಲ್ಲುಗಳು. ತೀಕೋಡಾಂಟ್ ಅಂತ ಹೇಳಿದರೆ ನಮ್ಮ ಹಾಗೆ ಗಟ್ಟಿಯಾಗಿ ಸಾಕೆಟ್ಟಿನಲ್ಲಿರುವ ಹಲ್ಲುಗಳಲ್ಲ, ಸೂಪರ್ಫಿಷಿಯಲ್ ಆಗಿ ಬೋನಿಗೆ ಅಟ್ಯಾಚ್ ಆಗಿರುವಂಥ ಹಲ್ಲುಗಳನ್ನು ನಾವು ನೋಡ್ಬೋದು. ಅದೇ ರೀತಿ ಆನ್ ಐದರ್ ಸೈಡ್ ಆಫ್ ದ ಹೆಡ್ ದೇರ್ ಆರ್ ಬಲ್ಜ್ಡ್ ಲಾರ್ಜ್ ಐಸ್. ಇಲ್ಲಿ ನೋಡಿ, ಎತ್ತರಕ್ಕೆ ಬಲ್ಜ್ ಆಗಿರುವಂತಹ ದೊಡ್ಡ ದೊಡ್ಡ ಕಣ್ಣುಗಳು ಈ ಫ್ರಾಗಿಗೆ ಇದೆ. In the same way, the eyes are bounded by eyelids. ಕಣ್ಣುಗಳಲ್ಲಿ ರೆಪ್ಪೆಗಳಿದೆ, ಅದರ ಜೊತೆಗೆ ಒಂದು ಎಕ್ಸ್ಟ್ರಾ ಸ್ಟ್ರಕ್ಚರ್ ಆ ಕಣ್ಣಲ್ಲಿ ಇರ್ತದೆ. ದಟ್ ಈಸ್ ಕಾಲ್ಡ್ ನಿಕ್ಟಿಟೇಟಿಂಗ್ ಮೆಂಬ್ರೇನ್. ರಿಮೆಂಬರ್, ದಟ್ ಈಸ್ ಕಾಲ್ಡ್ ನಿಕ್ಟಿಟೇಟಿಂಗ್ ಮೆಂಬ್ರೇನ್. ಸೊ ಈ ನಿಕ್ಟಿಟೇಟಿಂಗ್ ಮೆಂಬ್ರೇನ್, ಇಟ್ ವಿಲ್ ಹೆಲ್ಪ್ ದ ಆನಿಮಲ್ ಟು ಪ್ರೊಟೆಕ್ಟ್ ದ ಐ
ವೆನ್ ಇಟ್ ಲಿವ್ಸ್ ಇನ್ಸೈಡ್ ದ ವಾಟರ್. ನೀರಿನ ಒಳಗೆ ಇರುವಾಗ ಆ ಒಂದು ನಿಕ್ಟಿಟೇಟಿಂಗ್ ಮೆಂಬ್ರೇನ್ ಅಥವಾ ಮೂರನೇ ಕಣ್ಣಿನ ರೆಪ್ಪೆ ಏನಿದೆ ಅದು ಈ ಆ್ಯನಿಮಲಿಗೆ ಪ್ರೊಟೆಕ್ಷನನ್ನು ಕೊಡ್ತದೆ. ಓಕೆ, ಅಬೌವ್ ದ ಮೌತ್ ದೇರ್ ಆರ್ ಅ ಪ್ಯಾರ್ ಆಫ್ ನಾಸ್ಟ್ರಿಲ್ಸ್. ಈ ಪೋರ್ಷನಲ್ಲಿ ನೋಡಿ ನಿಮಗೆ ಎರಡು ಪ್ಯಾರ್ ಆಫ್ ನಾಸ್ಟ್ರಿಲ್ಸ್, ದೇರ್ ಆರ್ ಟೂ ನಾಸ್ಟ್ರಿಲ್ಸ್, ಅದು ಮೂಗಿನ ಹೊಳ್ಳೆಗಳು, ಅದನ್ನು ನೀವು ಇಲ್ಲಿ ನೋಡ್ಬೋದು. ದಿಸ್ ಈಸ್ ಆ್ಯಕ್ಚುಲಿ ದ ಸ್ನೌಟ್. ಇಲಾಂಗೇಟೆಡ್ ಪೋರ್ಷನ್ ಇದೆ ಅಲ್ಲ, ಅದನ್ನು ಸ್ನೌಟ್ ಅಥವಾ ಮೂಗು ಅಂತ ಹೇಳಿದರೆ ಮೂಗಿನ ಎರಡು ಭಾಗದಲ್ಲಿ ನಮಗೆ ಅದರ ನಾಸ್ಟ್ರಿಲ್ಸ್ ಇದೆ. ಓಕೆ, ಜಸ್ಟ್ ಬಿಲೋ ದಿಸ್ ಐ, ಈ ಕಣ್ಣಿನ ಹಿಂದೆ, ಎರಡು ಕಣ್ಣಿನ ಹಿಂದೆ ದೇರ್ ಆರ್ ಟಿಂಪ್ಯಾನಿಕ್ ಮೆಂಬ್ರೇನ್ಸ್. ಸೊ ಟಿಂಪ್ಯಾನಿಕ್ ಮೆಂಬ್ರೇನ್ಸ್ ಆರ್ ನಥಿಂಗ್ ಬಟ್ ಹಿಯರಿಂಗ್ ಆರ್ಗನ್ಸ್, ಅದು ಕಿವಿಗಳು. ಆದರೆ ಇಲ್ಲಿ ಏನಿದೆ, ಈ ಕಿವಿಯಲ್ಲಿ ಎಕ್ಸ್ಟರ್ನಲ್ ಇಯರ್ ಇಲ್ಲ, ನಮ್ಮ ಹಾಗೆ ಹೊರಗೆ ಇರುವಂಥ ಇಯರ್ ಪಿನ್ ಅದರಲ್ಲಿ ಇಲ್ಲ. ಇನ್ಸ್ಟೆಡ್ ಓನ್ಲಿ ಇಂಟರ್ನಲ್ ಇಯರ್ ಆರ್ ದ ಮೆಂಬ್ರೇನಸ್ ಇಯರ್ ಡ್ರಮ್ ಈಸ್ ಪ್ರೆಸೆಂಟ್. ನಮ್ಮ ಕಿವಿಯ ಒಳಗೆ ಇಯರ್ ಡ್ರಮ್ ಇರ್ತದಲ್ವ, ಅದೇ ಥರ ಇದಕ್ಕೂ ಇಯರ್ ಡ್ರಮ್ ಉಂಟು, ಬಟ್ ಅದು ಕಿವಿಯ ಒಳಗೆ ಇಲ್ಲ ಈ ಆ್ಯನಿಮಲಲ್ಲಿ. ಇಟ್ ಈಸ್ ಫೌಂಡ್ ಔಟ್ಸೈಡ್. ಸೊ ಇಟ್ ಈಸ್ ಮೆಂಬ್ರೇನಸ್ ಟಿಂಪ್ಯಾನಮ್ found on either side of the head region, and it is a part of ear and receives sound signals. ಅದು ನಮ್ಮ ಹಾಗೆ ಕಿವಿ ಕೇಳಲಿಕ್ಕೆ ಅದನ್ನು ಉಪಯೋಗ ಮಾಡ್ತದೆ. ಓಕೆ, ನೆಕ್ಸ್ಟ್ ಪಾರ್ಟ್ ಈಸ್ ದ ಎಬ್ಡಾಮೆನ್. ಈಗ ಹೆಡ್ಡಿನಲ್ಲಿರುವ ಕೆಲವು ಸ್ಟ್ರಕ್ಚರ್ಸನ್ನು ನಾವು ನೋಡಿದ್ದೇವೆ. ಲೆಟ್ ಅಸ್ ಸಿ ವಾಟ್ ಆರ್ ದೇರ್ ಇನ್ ದ ಎಬ್ಡಾಮಿನಲ್ ರೀಜನ್. ಇನ್ ದ ಎಬ್ಡಾಮಿನಲ್ ರೀಜನ್ ದೇರ್ ಆರ್ ಪ್ಯಾರ್ಡ್ ಅಪೆಂಡೇಜಸ್. ಪ್ಯಾರ್ಡ್ ಅಪೆಂಡೇಜಸ್, ಎರಡು ಅಪೆಂಡೇಜಸ್ ಉಂಟು. ಯಾವುದದು? ಫೋರ್ ಲಿಮ್ಸ್ ಮತ್ತು ಹೈಂಡ್ ಲಿಮ್ಸ್. ಸೊ ದೇರ್ ಆರ್ ಟೂ ಪ್ಯಾರ್ಸ್ ಆ್ಯಕ್ಚುಲಿ ಅಪೆಂಡೇಜಸ್ ಲೈಕ್ ಫೋರ್ ಲಿಮ್ಸ್ ಆ್ಯಂಡ್ ಹೈಂಡ್ ಲಿಮ್ಸ್. These four limbs and hind limbs help in swimming, walking, leaping and burrowing. Remember, ಯಾವುದೇ ಒಂದು ಆ್ಯನಿಮಲಲ್ಲಿ ದೇಹದ ಭಾಗಗಳು, ಸ್ಟ್ರಕ್ಚರ್ಗಳು ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಹೊಂದಿರ್ತವೆ. ಯಾಕೆ? ಅವುಗಳ ಸ್ಪೆಷಲ್ ಫಂಕ್ಷನಿಗೆ. ಸೊ ಇಲ್ಲಿ ಅವುಗಳ ಕೈ ಕಾಲುಗಳು ಅದು ಸ್ವಿಮ್ ಮಾಡಲಿಕ್ಕೆ, ನೀರಿನಲ್ಲಿ ಈಜಲಿಕ್ಕೆ ಮತ್ತು ನಡಿಲಿಕ್ಕೆ ಮತ್ತು ಜಂಪ್ ಮಾಡಲಿಕ್ಕೆ, ಮುಂದಕ್ಕೆ ಲೀಪ್ ಮಾಡಲಿಕ್ಕೆ ಮತ್ತು ಬಿಲಗಳನ್ನು ಮಾಡಲಿಕ್ಕೋಸ್ಕರ ಅದು ಮಾಡಿಫೈ ಆಗಿದೆ. ಸೊ ಫೋರ್ ಲಿಮ್ಸ್ ಆ್ಯಂಡ್ ಹೈಂಡ್ ಲಿಮ್ಸ್ ಆರ್ ಮಾಡಿಫೈಡ್ ಫಾರ್ ಸ್ವಿಮ್ಮಿಂಗ್, ವಾಕಿಂಗ್, ಲೀಪಿಂಗ್ ಆ್ಯಸ್ ವೆಲ್ ಆ್ಯಸ್ ಫಾರ್ ಬರೋವಿಂಗ್. ಹಾಗಾದರೆ ಇಷ್ಟು ಕೆಲಸ ಮಾಡಲಿಕ್ಕೆ ಆ ಲೆಗ್ಸ್ ಅಥವಾ ಫೋರ್ ಲಿಮ್ಸ್, ಹೈಂಡ್ ಲಿಮ್ಸ್ ಹೇಗಿದೆ ಅಂಥೇಳಿ ವಿ ವಿಲ್ ಅಬ್ಸರ್ವ್ ದ್ಯಾಟ್ ಇನ್ ದಿಸ್ ಸ್ಲೈಡ್. ಕೇರ್ಫುಲಿ ಅಬ್ಸರ್ವ್ ದ ಫೋರ್ ಲಿಂಬ್ ಆ್ಯಂಡ್ ಕಂಪೇರ್ ಇಟ್ ಟು ದ ಹೈಂಡ್ ಲಿಂಬ್. ಈಗ ಫೋರ್ ಲಿಂಬನ್ನು ಹೈಂಡ್ ಲಿಂಬಿಗೆ ನೀವು ಕಂಪೇರ್ ಮಾಡಿ ನೋಡಿದಾಗ ಗೊತ್ತಾಗ್ತದೆ ನಿಮಗೆ, ಫೋರ್ ಲಿಂಬ್ಸ್ ಆರ್ ವೆರಿ ಶಾರ್ಟ್. Comparatively, four limbs are shorter and hind limbs are long as well as strong and muscular. So this type of legs easily help them to leap. ಕೈಗಳು ಗಿಡ್ಡ ಇರ್ತದೆ, ಕಾಲುಗಳು ಉದ್ದ ಇರ್ತದೆ, ಲೀಪ್ ಮಾಡಲಿಕ್ಕೆ ಅದಕ್ಕೆ ಸುಲಭ ಆಗ್ತದೆ. ಅದೇ ರೀತಿ ಫೋರ್ ಲಿಮ್ಸ್ ಆರ್ ಮೇಡ್ ಅಪ್ ಆಫ್ 4 digits. ಫೋರ್ ಲಿಮ್ಸ್ ಆರ್ ಮೇಡ್ ಅಪ್ ಆಫ್ ಓನ್ಲಿ 4 digits. 4 ಬೆರಳುಗಳು ಮಾತ್ರ ಇದೆ. ಅರ್ಥ ಆಯ್ತಲ್ಲ? ಬರೀ 4 ಬೆರಳುಗಳಿದೆ ಫೋರ್ ಲಿಮ್ಸಲ್ಲಿ. ಹೈಂಡ್ ಲಿಮ್ಸ್ ಆರ್ ಮೇಡ್ ಅಪ್ ಆಫ್ 5 digits. ಈಚ್ ಹೈಂಡ್ ಲಿಂಬಲ್ಲಿ 5 digits ಇರ್ತದೆ. ಮತ್ತು ನೀವು ಕಂಪೇರ್ ಮಾಡಿದಾಗ ಏನು, ಫೋರ್ ಲಿಮ್ಸ್ ಗಿಡ್ಡ ಇದೆ ಮತ್ತು ಹೈಂಡ್ ಲಿಮ್ಸಿನ ಏನು ಡಿಜಿಟ್ಸ್ ಅಥವಾ ಟೋಸ್ ಆರ್ ಲಾಂಗರ್ ದ್ಯಾನ್ ದ ಫಿಂಗರ್ಸ್ ಆಫ್ ದ ಫೋರ್ ಲಿಮ್ಸ್. ಬೆರಳುಗಳಿಗಿಂತ ಕಾಲಿನ ಏನು ಬೆರಳುಗಳು ಉದ್ದ ಇರ್ತದೆ. And these digits are connected to each other by the structure called web. ಅದಕ್ಕೆ ನಾವು ವೆಬ್ಡ್ ಫೂಟ್ ಅಂತ ಕರಿತೇವೆ. ಸೊ ವೆಬ್ಸ್ ಆರ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ಡಿಜಿಟ್ಸ್ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಎಡಾಪ್ಟೇಷನ್ ಫೌಂಡ್ ಇನ್ ದ ಫ್ರಾಗ್ ಫಾರ್ ದ ಪರ್ಪಸ್ ಆಫ್ ಸ್ವಿಮ್ಮಿಂಗ್. ಈಜಲಿಕ್ಕೆ ಅದೊಂದು ಎಡಾಪ್ಟೇಷನ್. ಅರ್ಥ ಆಯ್ತಲ್ಲ? ಸೊ ಏನು ನೆಕ್ಸ್ಟ್, ಲೆಟ್ ಅಸ್ ಸಿ ದ ಸೆಕ್ಷುವಲ್ ಡೈಮಾರ್ಫಿಸಮ್. ನೋಡಿ, ಈ ಫ್ರಾಕ್ಸನ್ನು ನಾವು ನೋಡಿದರೆ ಅವುಗಳಲ್ಲಿ ಸೆಕ್ಷುವಲ್ ಡೈಮಾರ್ಫಿಸಮ್ ಇದೆ. ಲೈಕ್ ಸೆಕ್ಷುವಲ್ ಡೈಮಾರ್ಫಿಸಮ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್. It is morphological differences between male and female because they are not hermaphrodites. They are with the separate individuals.
sexes are separate or they are unisexual. So, ಏನು ಡಿಫರೆನ್ಸ್? ಮೇಲ್ ಫ್ರಾಗ್ಸ್ ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ಡ್ ಬೈ ದ ಪ್ರೆಸೆನ್ಸ್ ಆಫ್ ಸೌಂಡ್ ಪ್ರೊಡ್ಯೂಸಿಂಗ್ ಓಕಲ್ ಸ್ಯಾಕ್ಸ್. ಇನ್ ದ ಫಸ್ಟ್ ಪಿಕ್ಚರ್ ಇಟ್ ಸೆಲ್ಫ್ ಯು ಹ್ಯಾವ್ ಸೀನ್ ದ್ಯಾಟ್ ದ ಫ್ರಾಗ್ಸ್ ಪೊಸೆಸ್ ಮೇಲ್ ಫ್ರಾಗ್ಸ್ ಪೊಸೆಸ್ ಓಕಲ್ ಸ್ಯಾಕ್ಸ್. ಎರಡು ಸೈಡಲ್ಲಿ ಎರಡು ಸ್ಯಾಕನ್ನು ನೋಡಿದ್ದೀರಿ ನೀವು. ಅದು ಓಕಲ್ ಕಾರ್ಡ್ಸ್ ವಿಚ್ ಆರ್ ಕವರ್ಡ್ ವಿತ್ ದ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಓಕಲ್ ಸ್ಯಾಕ್. ಸೊ ಓಕಲ್ ಕಾರ್ಡ್ಸ್ ಏನು ಮಾಡ್ತದೆ, ಈಗ ನಾವು ಮಾತಾಡ್ತೇವೆ, ನಮಗೂ ಓಕಲ್ ಕಾರ್ಡ್ಸ್ ಉಂಟೇಳಿ, ಅದರಿಂದಾಗಿ ನಾವು ಮಾತಾಡೋದು ಆ ಓಕಲ್ ಕಾರ್ಡ್ ಸೌಂಡನ್ನು ಪ್ರೊಡ್ಯೂಸ್ ಮಾಡಿದರೆ ಈ ಓಕಲ್ ಸ್ಯಾಕ್ಸ್ ಆ ಸೌಂಡನ್ನು ಮ್ಯಾಗ್ನಿಫೈ ಮಾಡ್ತವೆ, ಸ್ವಲ್ಪ ಜೋರಾಗಿ ಲೌಡರ್ ಕೇಳುವ ಹಾಗೆ ಮಾಡ್ತವೆ. ಹಾಗಾಗಿ ಈ ಕ್ರೋಕಿಂಗ್ ಸೌಂಡ್ ನಿಮಗೆ ತುಂಬ ದೂರದಿಂದ ನಿಮ್ಮ ಮನೆ ತನಕ ಕೂಡ ಕೇಳುವಂಥದ್ದು. ದೇ ಕ್ಯಾನ್ ಪ್ರೊಡ್ಯೂಸ್ ವೆರಿ loud sound due to presence of this special mechanism which is there only in the males. Okay, in the same way copulatory pad on the first digit of the four limbs which are absent in the female frogs. So male alli matra first digit inalli avuಗಳಿಗಿರುವುದು 4 ಬೆರಳು. ಆ 4 ಬೆರಳಲ್ಲಿ ನೋಡಿ ಇಲ್ಲಿ, this is the first digit which has got ಪ್ಯಾಡ್ ಲೈಕ್ ಸ್ಟ್ರಕ್ಚರ್, ಥಿಕ್ ಸ್ಟ್ರಕ್ಚರ್ ನೋಡಿ ಇಲ್ಲಿ, ಅದನ್ನು ಕಾಪ್ಯುಲೇಟರಿ ಪ್ಯಾಡ್ ಅಂತ ಹೇಳಿ ಕರಿತೇವೆ ನಾವು. ವಿತ್ ದ ಹೆಲ್ಪ್ ಆಫ್ ದಿಸ್ ಮೇಲ್ ಹೋಲ್ಡ್ಸ್ ದ ಫೀಮೇಲ್ ಎಟ್ ದ ಟೈಮ್ ಆಫ್ ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ ಟೈಮಲ್ಲಿ ಏನಾಗಬೇಕು, ಈ ಫ್ರಾಗ್ಸ್ ಎರಡು ಕೂಡ ಒಂದೇ ಲೊಕ್ಯಾಲಿಟಿಯಲ್ಲಿ ಇರಬೇಕು. ದೇರ್ ಈಸ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಆವಾಗ ಮೊಟ್ಟೆ ಶೆಡ್ ಆದ ಕೂಡಲೇ, ನೀರಿಗೆ ಫೀಮೇಲ್ ಮೊಟ್ಟೆಯನ್ನು ಹಾಕಿದ ಕೂಡಲೇ ಸ್ಪರ್ಮ್ ಅದರ ಮೇಲೆ ಬೀಳಬೇಕು. Otherwise what happens, there is a risk of not having the fertilization ಆಗದೇ ಇರುವ ಚಾನ್ಸಸ್ ಇರ್ತದೆ. ಹಾಗಾಗಿ these males hold the females firmly at the time of fertilization or reproduction so that external fertilization is done. Okay, next, what is the function of vocal sacs? As I said before, vocal sacs are they produce loud voice by which males attract the females during breeding season. So breeding calls ಗೋಸ್ಕರ ಈ vocal sacs ಇರುವಂಥದ್ದು. ಆ್ಯಂಡ್ ಡಿಫರೆಂಟ್ ಫ್ರಾಗ್ಸ್ ಪ್ರೊಡ್ಯೂಸ್ ಡಿಫರೆಂಟ್ ಟೈಪ್ಸ್ ಆಫ್ ಸೌಂಡ್ಸ್. ನಾವೀಗ ಕ್ರೋಕಿಂಗ್ ಸೌಂಡ್ ಅಂತ ಅಷ್ಟೇ ಹೇಳಿದ್ದೇವೆ. ಆ್ಯಕ್ಚುಲಿ ಕ್ರೋಕಿಂಗ್ ಸೌಂಡ್ ಒಂದೇ ಅಲ್ಲ, ಫ್ರಾಗ್ಸ್ ಕ್ಯಾನ್ ಪ್ರೊಡ್ಯೂಸ್ ವೆರೈಟೀಸ್ ಆಫ್ ಸೌಂಡ್ಸ್, ಮೋರ್ ದ್ಯಾನ್ 30-40 ಟೈಪ್ಸ್ ಆಫ್ ಸೌಂಡ್ಸ್ ದೇ ಕ್ಯಾನ್ ಪ್ರೊಡ್ಯೂಸ್. ಕ್ರೋಕಿಂಗ್ ಅನ್ನುವಂಥದ್ದು ಒಂದು ಟ್ರೆಡಿಷನಲ್ಲಿ ನಾವು ಒಂದು ಫ್ರಾಗಿನ ಸೌಂಡನ್ನು ಅರ್ಥ ಮಾಡಿಕೊಂಡಿದ್ದೇವೆ, ಅದನ್ನು ನಾವು ಹೇಳ್ತಾ ಇದ್ದೇವೆ. ಬಟ್ ಫ್ರಾಗ್ಸ್ ಕ್ಯಾನ್ ಪ್ರೊಡ್ಯೂಸ್ ಮೆನಿ ಅದರ್ ಟೈಪ್ಸ್ ಆಫ್ ಸೌಂಡ್ಸ್ ಆಲ್ಸೋ. ನೆಕ್ಸ್ಟ್, ಸೊ ದಿಸ್ ಈಸ್ ಅಬೌಟ್ ದ ಮಾರ್ಫಾಲಜಿ ಆಫ್ ದ ಫ್ರಾಗ್. ಆ್ಯಂಡ್ ನೌ ಲೆಟ್ ಮೀ ಸ್ಪೀಕ್ ಅಬೌಟ್ ದ ಅನಾಟಮಿ. ಸೊ ಆ್ಯಸ್ ಯೂಶ್ವಲ್ ನಾವು ಹೇಗೆ ಅರ್ಥವರ್ಮ್ ಅಥವಾ ಕಾಕ್ರೋಚಲ್ಲಿ ಈ ಅನಾಟಮಿ ನೋಡಿದ್ದೇವೆ, ಅದೇ ರೀತಿ ಇಂಟರ್ನಲ್ ಕ್ಯಾರೆಕ್ಟರ್ಸ್ ವರ್ಟೆಬ್ರೇಟ್ಸಲ್ಲಿ ಹೇಗಿದೆ ಅಂತ ಹೇಳುವಂಥದ್ದನ್ನು ನಾವು ತಿಳಿದುಕೊಳ್ಬೇಕೀಗ. ಓಕೆ, ಸೊ ಫಸ್ಟ್ ಸಿಸ್ಟಮ್ ವಿ ಆರ್ ಗೋಯಿಂಗ್ ಟು ಸಿ ಈಸ್ ದ ಡೈಜೆಸ್ಟಿವ್ ಸಿಸ್ಟಮ್. ಸಿ ಇನ್ ದಿಸ್ ಅನಾಟಮಿ, ಇದು ಫ್ರಾಗನ್ನು ಕಟ್ ಮಾಡಿ ನೋಡಿ, ಪಿನ್ ಮಾಡಿದ್ದಾರೆ, ಅದರ ಸೈಡ್ಸನ್ನು, ಬಾಡಿ ವಾಲನ್ನು ಡಿಸೆಕ್ಷನ್ ಮಾಡಿದಾಗ ಈ ಪೆರಿಟೋನಿಯಂ ಅಥವಾ ಏನು ಹೇಳ್ತೇವೆ ನಾವು, ದಿಸ್ ಈಸ್ ದ ಬಾಡಿ ಕ್ಯಾವಿಟಿ ಆರ್ ದ ಸೀಲಮ್ which is filled with different organs ಅಥವಾ organ systems. So here you can see the digestive system, then circulatory system, excretory system, etc. ಇದೆಲ್ಲದೂ ಕೂಡ ಒಂದು ಚೀಲದೊಳಗೆ ತುಂಬಿಸಿದ ಹಾಗೆ ಸೀಲಮಿಕ್ ಕ್ಯಾವಿಟಿಯ ಒಳಗೆ ಅದು ಇರ್ತದೆ. So these systems are, as I said now, digestive, circulatory, respiratory, nervous system, excretory system, as well as reproductive system. Here in earthworm, all body systems are very well developed. ಇದು ವರ್ಟಿಬ್ರೇಟ ಗ್ರೂಪ್ ಆದದ್ರಿಂದ ಅರ್ಥವರ್ಮಿಗಿಂತ ಕಾಕ್ರೋಚಿಗಿಂತ ತುಂಬ ಒಳ್ಳೆಯ ರೀತಿಯಲ್ಲಿ ಇದು ಡೆವಲಪ್ ಆಗಿರುವಂಥದ್ದು. ಇನ್ ದಿಸ್ ಫಸ್ಟ್ ವಿ ವಿಲ್ ಸಿ ದ ಡೈಜೆಸ್ಟಿವ್ ಸಿಸ್ಟಮ್. ಈಗ ನಾವು ಫಸ್ಟ್ ಡೈಜೆಸ್ಟಿವ್ ಸಿಸ್ಟಮ್ ಹೇಗಿದೆ ನೋಡುವ. See, digestive system of the frog consists of
elementary canal as well as digestive glands. System means it should made up of different components which work together in the coordinated fashion. ಹಾಗಾಗಿ ಈ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿದ್ದಾವೆ, ಒಂದು ಎಲಿಮೆಂಟ್ರಿ ಕೆನಾಲ್, ಇನ್ನೊಂದು ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ಸೊ ಎಲಿಮೆಂಟ್ರಿ ಕೆನಾಲ್ ಅಂತ ಹೇಳಿದರೆ ಏನು? ಇಟ್ ಈಸ್ ದ elongated canal or the tube which starts from mouth and ends in anus. But in the case of frogs ಏನು ತಿಂತದೆ? ಫ್ರಾಗ್ಸ್ ಇನ್ಸೆಕ್ಟ್ಸ್ ಅನ್ನು ತಿಂತದೆ. ಅಂದರೆ ಇಟ್ ಈಸ್ ಆ್ಯಕ್ಚುಲಿ ಕಾರ್ನಿವೋರಸ್, ಇಟ್ ಈಸ್ ನಾಟ್ ಹರ್ಬಿವೋರಸ್. ಸಿ, ಬಿಕಾಸ್ ಇಟ್ ಈಸ್ ಕಾರ್ನಿವೋರ್, ಇಟ್ಸ್ ಎಲಿಮೆಂಟರಿ ಕೆನಾಲ್ ಈಸ್ ಶಾರ್ಟ್. ಹರ್ಬಿವೋರ್ಸಲ್ಲಿ ಸೆಲ್ಯುಲೋಸ್ ಡೈಜೆಷನ್ ಮಾಡಲಿಕ್ಕೆ ತುಂಬ ಉದ್ದ ಎಲಿಮೆಂಟ್ರಿ ಕೆನಾಲ್ ಇರ್ತದೆ. ಕಾರ್ನಿವೋರ್ಸಲ್ಲಿ ಏನು ಸಣ್ಣ ಶಾರ್ಟ್ ಎಲಿಮೆಂಟ್ರಿ ಕೆನಾಲ್ ಇರ್ತದೆ. ಆಮ್ನಿವೋರ್ಸಲ್ಲಿ ಇಂಟರ್ಮೀಡಿಯೇಟ್ ಲೆಂತ್ ಇರ್ತದೆ ಎಲಿಮೆಂಟ್ರಿ ಕೆನಾಲಲ್ಲಿ. ಹಾಗಾಗಿ ದ ಎಲಿಮೆಂಟರಿ ಕೆನಾಲ್ ಈಸ್ ಶಾರ್ಟ್ ಬಿಕಾಸ್ ಫ್ರಾಗ್ಸ್ ಆರ್ ಕಾರ್ನಿವೋರ್ಸ್. ಓಕೆ, ದ ಮೌತ್ ಓಪನ್ಸ್ ಇನ್ ಟು ಬಕಲ್ ಕ್ಯಾವಿಟಿ. ಸೊ ಈ ಸಿಸ್ಟಮ್ ಸ್ಟಾರ್ಟ್ ಆಗೋದು ಎಲ್ಲಿಂದ? ಮೌತಿಂದ. So mouth is the beginning of the digestive system, and this mouth opens into a wide cavity called buccal cavity. In this buccal cavity you can see the tongue. Nodi illi tongue ide. Tongue is attached at the front portion and it is free at the back side. Namma tongue base alli attach agi tudiyalli free idre, adra tongue tudiyalli attach agi adu ಇನ್ನೊಂದು ಸೈಡ್ ಬ್ಯಾಕ್ ಸೈಡ್ ಫ್ರೀ ಇರ್ತದೆ. ಆ್ಯಂಡ್ ಇಟ್ ಈಸ್ ಸ್ಟಿಕ್ಕಿ ಟಂಗ್ ಬಿಕಾಸ್ ದೇ ಫೀಡ್ ಆನ್ ಇನ್ಸೆಕ್ಟ್ ಕ್ಯಾಪ್ಚರ್ ಮಾಡಲಿಕ್ಕೆ ಅದಕ್ಕೆ ಸ್ಟಿಕ್ಕಿ ಟಂಗ್ ಇರ್ತದೆ. ಅದೇ ರೀತಿ ಯು ಕ್ಯಾನ್ ಆಲ್ಸೋ ಸಿ ಸಮ್ ಅದರ್ ಸ್ಟ್ರಕ್ಚರ್ಸ್. ಇಲ್ಲಿ ಗ್ಲಾಟಿಸ್ ಅಂತ ಹೇಳಿ ಇರ್ತದೆ. ಗ್ಲಾಟಿಸ್ ಅಂದರೆ ನಿಮ್ಮದು ಈಸೋಫೇಗಸ್ ಇದು ಓಪನಿಂಗ್, ಡೈಜೆಸ್ಟಿವ್ ಸಿಸ್ಟಮಿನ ಓಪನಿಂಗ್ ಇರುವಂಥದ್ದು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಅಬ್ಸರ್ವ್ ದ ಟೀತ್ ಹಿಯರ್. ಇದೆಲ್ಲ ಸಣ್ಣ ಸಣ್ಣ ಟೀತ್, ದೇ ಆರ್ ನೋನ್ ಆ್ಯಸ್ ಮ್ಯಾಕ್ಸಿಲರಿ ಟೀತ್. ಅಪ್ಪರ್ ಜಾಕೆ ಮ್ಯಾಕ್ಸಿಲಾ ಅಂತ ಹೇಳೋದ್ರಿಂದ ಮ್ಯಾಕ್ಸಿಲದಲ್ಲಿರುವ ಟೀತಿಗೆ ನಾವು ಮ್ಯಾಕ್ಸಿಲರಿ ಟೀತ್ ಅಂತ ಹೇಳ್ತೇವೆ. ಯು ಕ್ಯಾನ್ ಆಲ್ಸೋ ಸಿ ದ ಇಂಟರ್ನಲ್ ನೇರೀಸ್ ಹಿಯರ್. Okay, next we will pass on to the next part of the digestive system. Adu ಏನು ಫಸ್ಟಿಗೆ ಮೌತ್ ಆದರೆ ನೆಕ್ಸ್ಟ್ ಈಸ್ ದ ಬಕ್ಕಲ್ ಕ್ಯಾವಿಟಿ. ಬಕ್ಕಲ್ ಕ್ಯಾವಿಟಿ ಲೀಡ್ಸ್ ಟು ದ ಈಸೋಫೇಗಸ್ ಥ್ರೂ ದ ಫ್ಯಾರಿಂಗ್ಸ್. ಸೊ ಬಾಯಿ ಬಕ್ಕಲ್ ಕ್ಯಾವಿಟಿಯಿಂದ ಇಲ್ಲಿ ಏನು ಕಾಮನ್ ಒಂದು ಪ್ಯಾಸೇಜ್ ಇರ್ತದೆ, ಅದು ರೆಸ್ಪಿರೇಟರಿ ಸಿಸ್ಟಮಿಗೆ ಮತ್ತು ಡೈಜೆಸ್ಟಿವ್ ಸಿಸ್ಟಮಿಗೆ ಒಂದೇ ಪ್ಯಾಸೇಜ್, ಅದನ್ನು ನಾವು ಫ್ಯಾರಿಂಗ್ಸ್ ಅಂತ ಕರೀತೇವೆ. ಫ್ಯಾರಿಂಗ್ಸ್ ಆದ ಮೇಲೆ ಏನಾಗ್ತದೆ? ಫ್ಯಾರಿಂಗ್ಸ್ ಲೀಡ್ಸ್ ಟು ದ ಏನು ಫುಡ್ ಪೈಪ್ ಕಾಲ್ಡ್ ಈಸೋಫೇಗಸ್. ಸೊ ಈಸೋಫೇಗಸ್ ಈಸ್ ವೆರಿ ಶಾರ್ಟ್ ಆ್ಯಂಡ್ ಇಟ್ ಲೀಡ್ಸ್ ಟು ದ ನೆಕ್ಸ್ಟ್ ಪೋರ್ಷನ್ ಕಾಲ್ಡ್ ಸ್ಟೊಮಕ್. ಈಸೋಫೇಗಸ್ ಅಥವಾ ಫುಡ್ ಪೈಪ್ ಏನುಂಟು ಅದು ನೆಕ್ಸ್ಟ್ ಸ್ಟೊಮಕ್ಕಿಗೆ ಜಾಯಿನ್ ಆಗ್ತದೆ. ದ್ಯಾಟ್ ಸ್ಟೊಮಕ್ ಏನು ಕಂಟಿನ್ಯೂಸ್ ಆ್ಯಸ್ ಇಂಟೆಸ್ಟೈನ್ ಆ್ಯಂಡ್ ರೆಕ್ಟಮ್. ಇಂಟೆಸ್ಟೈನ್ ಸಣ್ಣ ಕರುಳು, ಸ್ಟೊಮಕ್ ಅಂತ ಹೇಳಿದರೆ ಜಠರ, ರೆಕ್ಟಮ್ ಈಸ್ ಅ ಸ್ಟ್ರಕ್ಚರ್ ವೇರ್ ಅನ್ಡೈಜೆಸ್ಟೆಡ್ ವೇಸ್ಟ್ ಮೆಟೀರಿಯಲ್ಸ್, ಆಹಾರ ತಿಂದದ್ರಲ್ಲಿ ಜೀರ್ಣ ಆಗದಂಥ ಆಹಾರ ಈ ರೆಕ್ಟಮಿನಲ್ಲಿ ಹೋಗಿ ಸ್ಟೋರ್ ಆಗ್ತದೆ. ಅರ್ಥ ಆಯ್ತಾ? ಸೊ ಫೈನಲಿ ಇಟ್ ಓಪನ್ಸ್ ಎಕ್ಸ್ಟೀರಿಯರ್ through the common opening of reproductive system, digestive system and urinary system called cloaca. ಅರ್ಥ ಆಯ್ತಲ್ಲ? ಸೊ ಅದು ಕ್ಲೋಯಕದ ಮೂಲಕ ಹೊರಗೆ ಓಪನ್ ಆಗ್ತದೆ. ಹಾಗಾಗಿ ಡೈಜೆಸ್ಟಿವ್ ಸಿಸ್ಟಮನ್ನು ನೀವು ನೋಡಿದರೆ ಈ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಏನು ಇಟ್ ಸ್ಟಾರ್ಟ್ಸ್ ವಿತ್ ದ ಮೌತ್ ಲೀಡ್ಸ್ ಟು buccal cavity leads to common passage for the respiratory and digestive system called pharynx leads to the esophagus, which is a short tube in the case of frog, and this esophagus leads to stomach leads to intestine, and intestine continues as rectum opens exterior through the cloaca. So ಇದೇನು ಇದು ಮೌತ್ ನಂತರ ಬರುವಂಥದ್ದು ಬಕ್ಕಲ್ ಕ್ಯಾವಿಟಿ. ನೆಕ್ಸ್ಟ್ ಈಸ್ ದ ಫ್ಯಾರಿಂಗ್ಸ್ ಆದ ಮೇಲೆ ಈಸೋಫೇಗಸ್. ನೆಕ್ಸ್ಟ್ ಪಾರ್ಟ್ ಈಸ್ ದ ಸ್ಟೊಮಕ್, ದೆನ್ ಇಂಟೆಸ್ಟೈನ್ and rectum. This is rectum. Last one is cloaca.
These are important parts of the alimentary canal. Remember, it is alimentary. ಈಗ ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಆಗೋದು ಯಾವಾಗ? ಎಲಿಮೆಂಟ್ರಿ ಕೆನಾಲ್ when found in association with the digestive glands. See, these digestive glands are meant for secretion of different enzymes. ಮಕ್ಕಳು ಇಲ್ಲಿ ಡೈಜೆಸ್ಟಿವ್ ಗ್ಲ್ಯಾಂಡ್ ಏನು ಮಾಡ್ತದೆ? ದೇ ಸೆಕ್ರೀಟ್ ಡಿಫರೆಂಟ್ ಎಂಜೈಮ್ಸ್ ಇನ್ ಟು ದ ಎಲಿಮೆಂಟರಿ ಕೆನಾಲ್ ವ್ಯಾರ್ ಡೈಜೆಷನ್ ಟೇಕ್ಸ್ ಪ್ಲೇಸ್. ಡೈಜೆಷನಲ್ಲಿ ಎರಡು ಥರದ ಡೈಜೆಷನ್ ಇರ್ತದೆ. ಒಂದು ಮೆಕ್ಯಾನಿಕಲ್ ಡೈಜೆಷನ್ ಅಂತ ಹೇಳ್ತೇವೆ, ಕೆಮಿಕಲ್ ಡೈಜೆಷನ್ ಇನ್ನೊಂದು. ಸೊ ಇನ್ ಕೆಮಿಕಲ್ ಡೈಜೆಷನ್ ಇಟ್ ಈಸ್ ಟೇಕಿಂಗ್ ಪ್ಲೇಸ್ because of the secretion of these digestive glands. In frog, there are two important digestive glands, namely liver and pancreas. Liver and pancreas. ಈ ಲಿವರ್ ಏನು? ಲಿವರ್ ಸೆಕ್ರೀಟ್ಸ್ ಬೈಲ್, ಪಿತ್ತ ಅಂತ ಹೇಳ್ತೇವೆ ನಾವು. ನಮಗಿದ್ದ ಹಾಗೆ ಇದರಲ್ಲಿ ಕೂಡ ಲಿವರ್ ಇದೆ. ಆ ಲಿವರಿನಲ್ಲಿ ಏನು ಸೆಕ್ರೀಟ್ ಆಗ್ತದೆ? ಬೈಲ್ ಜ್ಯೂಸ್ ಸೆಕ್ರೀಟ್ ಆಗ್ತದೆ. ಸೊ ದಿಸ್ ಬೈಲ್ ಜ್ಯೂಸ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಗಾಲ್ ಬ್ಲ್ಯಾಡರ್. ಈ ಲಿವರಲ್ಲಿ ಸೆಕ್ರೀಟ್ ಆದಂಥ ಬೈಲ್ ಜ್ಯೂಸ್ ಏನಾಗ್ತದೆ? ದ್ಯಾಟ್ ವಿಲ್ ಗೆಟ್ ಸ್ಟೋರ್ಡ್ ಇನ್ ಅ ಪೌಚ್ ಕಾಲ್ಡ್ ಗಾಲ್ ಬ್ಲ್ಯಾಡರ್. ಲಿವರಿಂದ ಹೋಗಿ ಏನು ಈ ಪ್ಯಾರ್ಡ್ liver lobes ಇಂದ ಹೋಗಿ that will be stored inside a bag called gall bladder. ಇದು ಟೆಂಪರರಿ ಸ್ಟೋರೇಜ್, ಗಾಲ್ ಬ್ಲ್ಯಾಡರ್. ಅರ್ಥ ಆಯ್ತಲ್ಲ? ಲಿವರಿಂದ ಡಕ್ಟ್ ಹೋಗ್ತದೆ, ಅದು ಗಾಲ್ ಬ್ಲ್ಯಾಡರಿಗೆ ಜಾಯಿನ್ ಆಗ್ತದೆ. ಆ ಗಾಲ್ ಬ್ಲ್ಯಾಡರಿನಲ್ಲಿ ಈ ಪಿತ್ತ ಅಥವಾ ಬೈಲ್ ಸ್ಟೋರ್ ಆಗಿ ಆಸ್ ಆ್ಯಂಡ್ ವೆನ್ ದೆರ್ ಈಸ್ ರಿಕ್ವೈರ್ಮೆಂಟ್ ದ್ಯಾಟ್ ವಿಲ್ ಬಿ ರಿಲೀಸ್ಡ್ ಟು ದ ಇಂಟೆಸ್ಟೈನ್. ಯಾವಾಗ ಬೇಕು ಆವಾಗ ಈ ಗಾಲ್ ಬ್ಲ್ಯಾಡರಿನ ಮೂಲಕವೇ ಅದು ಏನು ಅಲ್ಲಿಂದ ಬೈಲ್ ಜ್ಯೂಸ್ ಡೈಜೆಸ್ಟಿವ್ ಸಿಸ್ಟಮಿಗೆ ಬಂದು ಡೈಜೆಷನ್ ಪ್ರೋಸೆಸ್ಸಲ್ಲಿ ಹೆಲ್ಪ್ ಮಾಡ್ತದೆ. ಇಟ್ ಡಸ್ ನಾಟ್ ಪೊಸೆಸ್ ಎನಿ ಎಂಜೈಮ್ಸ್ ಆ್ಯಸ್ ಸಚ್, ಬಟ್ ಇಟ್ ಹೆಲ್ಪ್ಸ್ ಇನ್ ದ ಇಮಲ್ಸಿಫಿಕೇಷನ್ ಆಫ್ ಫ್ಯಾಟ್. ಫ್ಯಾಟಿನ ಇಮಲ್ಸಿಫಿಕೇಷನ್ ಅಂತ ಕರಿತೇವೆ, ಅದಕ್ಕಷ್ಟೇ ಈ ಬೈಲ್ ಜ್ಯೂಸ್ ಹೆಲ್ಪ್ ಮಾಡ್ತದೆ. ಅದರಲ್ಲಿ ಯಾವುದೇ ಎಂಜೈಮ್ಸ್ ಇರೋದಿಲ್ಲ. Next we will see the pancreas. Okay, pancreas is attached to the duodenal region, and ಈ ಒಂದು pancreas, it is digestive gland, produces pancreatic juice. Pancreatic juice contains different digestive enzymes. ಆಹಾರದಲ್ಲಿ ಏನಿರ್ತದೆ? ಆ ಇನ್ಸೆಕ್ಟಲ್ಲಿ ಅದರಲ್ಲಿ ಪ್ರೋಟೀನ್ ಇರ್ತದೆ, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಎಕ್ಸೆಟ್ರಾ ವಿಲ್ ಬಿ ದೇರ್ ಇನ್ ದ body of its prey. So when it is digested, all these things must be digested by the enzymes. So fat digestion ಆಗಿರಬಹುದು, ಅಥವಾ ಏನು ಹೇಳ್ತೇವೆ ಪ್ರೋಟೀನ್ ಡೈಜೆಷನ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್, ಸಕ್ಕರೆಗಳು, ಇದೆಲ್ಲದೂ ಕೂಡ ಡೈಜೆಷನ್ ಆಗುವಂಥದ್ದು ಮೇನ್ಲಿ ಬೈ ದ ಸೆಕ್ರೀಷನ್ಸ್ ಫ್ರಾಮ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಮೇದೋಜರಕ ಗ್ರಂಥಿ ಅಂತ ಕರಿತೇವೆ ನಾವು. ಸೊ ಫುಡ್ ಈಸ್ ಕ್ಯಾಪ್ಚರ್ಡ್ ಬೈ ದ ಬೈಲೋಬ್ಡ್ ಟಂಗ್. ಈ ಆ್ಯನಿಮಲ್ಸ್ ಬೈಲೋಬ್ಡ್ ಟಂಗಿಂದ ಅವುಗಳ ನಾಲಿಗೆಯಿಂದ ಈ ಫುಡ್ಡನ್ನು ಕ್ಯಾಪ್ಚರ್ ಮಾಡ್ತವೆ. ಅದರ ನಂತರ ಏನು ಈ ಸ್ಟೊಮಕಲ್ಲಿ ಡೈಜೆಷನ್ ಸ್ಟಾರ್ಟ್ ಆಗ್ತದೆ. ಆ ಡೈಜೆಷನಲ್ಲಿ ಏನು ನಿಮಗೆಲ್ಲ ಗೊತ್ತಿದೆ, ಸ್ಟೊಮಕ್ ಸೆಕ್ರೀಟ್ಸ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ಗ್ಯಾಸ್ಟ್ರಿಕ್ ಜ್ಯೂಸಸ್ ಜಸ್ಟ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್. ಅಲ್ಲಿ ಕೂಡ ಹೈಡ್ರೋಕ್ಲೋರಿಕ್ ಆಮ್ಲದ ಸೆಕ್ರೀಷನ್ ಆಗ್ತದೆ. ಅದು ತುಂಬ ಸ್ಟ್ರಾಂಗ್ ಇರುವ ಒಂದು ಆ್ಯಸಿಡ್. ಅದರ ಜೊತೆಗೆ ಸ್ಟೊಮಕಿನಲ್ಲಿ ಏನು ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೇಟ್ ಆಗ್ತದೆ. ಈ ಗ್ಯಾಸ್ಟ್ರಿಕ್ ಜ್ಯೂಸಸ್ಸಲ್ಲಿ ಕೆಲವೊಂದು ವಿಧದ ಎಂಜೈಮ್ಸ್ ಈ ಡೈಜೆಷನಿಗೆ ಹೆಲ್ಪ್ ಮಾಡ್ತದೆ. ಪಾರ್ಷಲ್ ಆಗಿ ಡೈಜೆಸ್ಟ್ ಆಗ್ತದೆ. ಸ್ಟೊಮಕಲ್ಲಿ ಪೂರ್ತಿಯಾಗಿ ಅದು ಡೈಜೆಸ್ಟ್ ಆಗೋದಿಲ್ಲ, ಸ್ವಲ್ಪ ಮಟ್ಟಿನ ಡೈಜೆಷನ್ ಆಗ್ತದೆ ಸ್ಟೊಮಕಲ್ಲಿ. ಆ ಡೈಜೆಸ್ಟ್ ಆದ ಅರ್ಧ ಡೈಜೆಸ್ಟ್ ಆದ ಫುಡ್ಡನ್ನು ನಾವೇನು ಕರಿತೇವೆ? ಇಟ್ ಈಸ್ ಕಾಲ್ಡ್ ಚೈಮ್ ಆರ್ ದ ಖೈಮ್. ಹಾಫ್ ಡೈಜೆಸ್ಟೆಡ್ ಫುಡ್ ವಿಚ್ ಈಸ್ ಫೌಂಡ್ ಇನ್ ದ chyme. Partially digested food in the stomach is called chyme. This
chyme later passes to the next part of the digestive system called ಏನು ಇಂಟೆಸ್ಟೈನ್. ಈ ಸ್ಟೊಮಕಿನಿಂದ ಏನಾಗ್ತದೆ, ಇಂಟೆಸ್ಟೈನಿಗೆ ಬರ್ತದೆ. ಇಂಟೆಸ್ಟೈನಿನ ಪ್ರಾಕ್ಸಿಮಲ್ ಪೋರ್ಷನ್ ಏನಿದೆ, ಮೊದಲು ಬರುವ ಪೋರ್ಷನ್, ಅದಕ್ಕೆ ಡ್ಯುಯೋಡಿನಮ್ ಅಂತ ಹೇಳಿ ಕರೀತಾರೆ. ದ ಪ್ರಾಕ್ಸಿಮಲ್ ಪಾರ್ಟ್ ಆಫ್ ದ ಇಂಟೆಸ್ಟೈನ್ ಈಸ್ ಕಾಲ್ಡ್ ಡ್ಯುಯೋಡಿನಮ್ ವಿಚ್ ರಿಸೀವ್ಸ್ ಖೈಮ್ ಪಾರ್ಷಲಿ ಡೈಜೆಸ್ಟೆಡ್ ಫುಡ್ ಫ್ರಮ್ ದ ಸ್ಟೊಮಕ್. ಈ ಡಿಯೋಡಿನಮಲ್ಲಿ ಈಗ ಏನು, ಡಿಯೋಡಿನಮಿಗೆ ಯಾವುದು ಬಂದು ರಿಲೀಸ್ ಆಗ್ತದೆ, ಬೈಲ್ ಜ್ಯೂಸ್ ಫ್ರಮ್ ದ ಗಾಲ್ ಬ್ಲ್ಯಾಡರ್ ಆ್ಯಂಡ್ ದ ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್. ನಿಮಗೆ ಆಗ ಹೇಳಿದ ಹಾಗೆ ಲಿವರಿನಿಂದ ಏನು ಬರ್ತದೆ, ಲಿವರಿಂದ ಬೈಲ್ ಜ್ಯೂಸ್ ಬರ್ತದೆ, 2 ಲೋಬ್ ಇರ್ತದೆ, ಇಲ್ಲಿ ಗಾಲ್ ಬ್ಲ್ಯಾಡರಲ್ಲಿ ಅದು ಸ್ಟೋರ್ ಆಗಿರ್ತದೆ. ಈ ಡಕ್ಟಿನ ಮೂಲಕ ಇಟ್ ವಿಲ್ ಕಮ್ ಟು ದ ಇಂಟೆಸ್ಟೈನ್. ಅದೇ ಟೈಮಿಗೆ ಏನು ಬರ್ತದೆ, ಇಲ್ಲಿ ಪ್ಯಾಂಕ್ರಿಯಾಟಿಕ್ ಏನು ಡಕ್ಟ್ ಆಲ್ಸೋ, ಇದು ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ ಸೆಕ್ರೀಟ್ಸ್ ಡಿಫರೆಂಟ್ ಎಂಜೈಮ್ಸ್ ದ್ಯಾಟ್ ವಿಲ್ ಬಿ ಬ್ರಾಟ್ ಇನ್ ಟು ದ ಸೇಮ್ ವಿಸಿನಿಟಿ. ಇಲ್ಲಿಗೆ ಬರ್ತದೆ. ಇಲ್ಲಿ ಬರುವಾಗ ಈ 2 ಡಕ್ಟ್ಗಳು ಕೂಡ ಏನು ಜಾಯಿನ್ ಆಗಿ ಈ ಇಂಟೆಸ್ಟೈನಿನ ಡ್ಯುಯೋಡಿನಮ್ ಪಾರ್ಟಿಗೆ ಅವುಗಳು ಓಪನ್ ಆಗ್ತವೆ. ಹಾಗಾಗಿ bile juice from the gallbladder as well as pancreatic juice from the pancreas will be emptied into the duodenal region where there will be emulsification of fat and digestion of different components in the food like carbohydrates and proteins takes place. So you have to remember that emulsification of fat is the job of bile juice, whereas digestion of carbohydrates, proteins, etc. is the job of duty of a pancreatic juice. Final digestion takes place in the intestine. After complete digestion, the digested final products will be absorbed by the intestine through finger-like folds called villi, which are found in the ಇಂಟೆಸ್ಟೈನಲ್ ಮ್ಯೂಕೋಸಲ್ ವಾಲ್. ಈಗ ಇದು ಇಂಟೆಸ್ಟೈನ್ ಆದರೆ ಈ ಇಂಟೆಸ್ಟೈನಿನಲ್ಲಿ ಒಳಗಿನ ಭಾಗದಲ್ಲಿ ಏನಿರ್ತದೆ, ದೇರ್ ವಿಲ್ ಬಿ ಫಿಂಗರ್ ಲೈಕ್ projections in the intestinal mucosa and they help in the absorption of ಫುಡ್ ಮೆಟೀರಿಯಲ್ಸ್. ಆಹಾರ ಈ ವಿಲ್ಲೈಯ ಮುಖಾಂತರ ಎಬ್ಸಾರ್ಬ್ ಆಗ್ತದೆ. ವಿಲ್ಲೈ ಇನ್ಕ್ರೀಸಸ್ ದ ಏರಿಯಾ ಆಫ್ ಎಬ್ಸಾರ್ಪ್ಷನ್. ಇದನ್ನು ಸ್ಟ್ರೆಚ್ ಮಾಡಿಬಿಟ್ರೆ ಇಷ್ಟು ಸಣ್ಣ ವಿಲ್ಲೈ ಇಷ್ಟು ಉದ್ದಕ್ಕೆ ಸ್ಟ್ರೆಚ್ ಆಗ್ತದೆ. ಹಾಗಾಗಿ ಫುಡ್ ಏನು ಇಲ್ಲಿಗೆ ಕಾಂಟ್ಯಾಕ್ಟಿಗೆ ಬಂದಾಗ ಸುಲಭದಲ್ಲಿ ಎಫಿಷಿಯೆಂಟಾಗಿ ಅದು ಎಬ್ಸಾರ್ಬ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಇನ್ ದ ಸೇಮ್ ವೇ ಇಫ್ ಯು ಸಿ ದೋಸ್ ಸೆಲ್ಸ್, ನೀವು ಎಪಿಥೀಲಿಯಲ್ ಸೆಲ್ಸಲ್ಲಿ ಕಲಿತ ಹಾಗೆ ಈಚ್ ಸೆಲ್ ಹ್ಯಾಸ್ ಗಾಟ್ ಮೈಕ್ರೋವಿಲ್ಲೈ. ಈ ಮೈಕ್ರೋವಿಲ್ಲೈ ಆರ್ ದ ಸ್ಪೆಷಲೈಸ್ಡ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಫೌಂಡ್ ಇನ್ ದ ಇಂಡಿವಿಜುವಲ್ ಸೆಲ್. ಈ ವಿಲ್ಲೈಯಲ್ಲಿ ತುಂಬ ಸೆಲ್ಸ್ ಇರ್ತದೆ. ವಿಲ್ಲೈಯಲ್ಲಿ ತುಂಬ ಸೆಲ್ಸ್ ಇರ್ತದೆ. ಒಂದು ವಿಲ್ಲೈಯಲ್ಲಿ ನೀವು ನೋಡಿದರೆ ದೇರ್ ಆರ್ ಲಾರ್ಜ್ ನಂಬರ್ ಆಫ್ ದಿಸ್ ಕೈಂಡ್ ಆಫ್ ಸೆಲ್ಸ್ ಆ್ಯಂಡ್ ಈಚ್ ಸೆಲ್ ಹ್ಯಾಸ್ ಗಾಟ್ ದ ಮೈಕ್ರೋವಿಲ್ಲೈ. ಪ್ರತಿ ಸೆಲ್ಲಿನಲ್ಲಿ ಮತ್ತೆ ಈ ಥರದ ಫಿಂಗರ್ ಪ್ರೊಜೆಕ್ಷನ್ ಉಂಟು. ಎಪಿಥೀಲಿಯಲ್ ಸೆಲ್ ಮಾಡಿಫಿಕೇಷನ್, ಅದು ಕಾಲಮ್ನಾರ್ ಎಪಿಥೀಲಿಯಂ ನೆನಪುಂಟು ನಿಮಗೆ. ಸೊ ಈ ಒಂದು ಮೈಕ್ರೋವಿಲ್ಲೈ ಮತ್ತು ವಿಲ್ಲೈಯ ಸಹಾಯದಿಂದ ಆಹಾರ ಎಬ್ಸಾರ್ಬ್ ಆಗ್ತದೆ. ದ ಡೈಜೆಸ್ಟೆಡ್ ಸಾಲಿಡ್ ವೇಸ್ಟ್ ಮೂವ್ ಇನ್ ಟು ದ ರೆಕ್ಟಮ್, ಸ್ಟೋರ್ಡ್ ದೇರ್ ಫಾರ್ ಸಮ್ ಟೈಮ್ಸ್, ದೆನ್ ಪಾಸಸ್ ಔಟ್ ಥ್ರೂ ದ ಕ್ಲೋಯಕ. ಈ ರೀತಿ ಏನು ಆಹಾರ ಫೈನಲ್ ಆಗಿ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಜೀರ್ಣ ಆಗಿ ಬೇಕಾದಂಥ ಕಾಂಪೊನೆಂಟ್ಸ್ ಎಲ್ಲ ಎಬ್ಸಾರ್ಬ್ ಆದ ಮೇಲೆ ಬೇಡದ ಅನ್ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್ ಏನಿರ್ತದೆ ಅದು ರೆಕ್ಟಮಿನಲ್ಲಿ ಸ್ಟೋರ್ ಆಗಿ ಅದನ್ನು ದೇಹದಿಂದ ಹೊರಗೆ ತೆಗೆಯುವಂಥ ಪ್ರೋಸೆಸ್ ಕ್ಲೋಯಕದ ಮೂಲಕ ಆಗ್ತದೆ. ಹಾಗಾಗಿ ಎವ್ರಿಬಡಿ ಮಸ್ಟ್ ರಿಮೆಂಬರ್ ದ್ಯಾಟ್ ಕ್ಲೋಯಕ ಅಂತ ಹೇಳುವಂಥದ್ದು ಇಟ್ ಈಸ್ ದ ಚೇಂಬರ್, ಆ್ಯಕ್ಚುಲಿ ಕ್ಲೋಯಕಲ್ ಚೇಂಬರ್ ವಿಚ್ ರಿಸೀವ್ಸ್ ಡೈಜೆಸ್ಟೆಡ್ ವೇಸ್ಟ್, ಯೂರಿನರಿ ವೇಸ್ಟ್, ನೈಟ್ರೋಜಿನಸ್ ವೇಸ್ಟ್ ಆ್ಯಸ್ ವೆಲ್ ಆ್ಯಸ್ ಏನು ರಿಪ್ರೊಡಕ್ಟಿವ್ ಸೆಲ್ಸ್, ಎಸ್ಪೆಷಲಿ ದ ಮೇಲಲ್ಲಿ ಅದರಲ್ಲಿ ರಿಪ್ರೊಡಕ್ಟಿವ್ ಸೆಲ್ಸ್ ಕೂಡ ಇಲ್ಲಿಗೆ ಬರ್ತದೆ, ಆ ಕ್ಲೋಯಕಕ್ಕೆ ಬರ್ತದೆ. ಆ್ಯಂಡ್ ಇಟ್ ವಿಲ್ ಬಿ ಏನು ಕ್ಲೋಯಕಲ್ ಚೇಂಬರ್ ಹ್ಯಾಸ್ ಗಾಟ್ ಓನ್ಲಿ ಒನ್ ಓಪನಿಂಗ್ ಕಾಲ್ಡ್ ಕ್ಲೋಯಕಲ್ ಎಪರ್ಚರ್ ಆರ್ ದ cloaca. So by this we have finished with the digestive system of the frog, and let us see one more system, that is respiratory system. Okay, respiratory system of the frog is somewhat interesting. ಯಾಕಂತ ಹೇಳಿದರೆ these frogs they can respire in land, water
and everywhere, even during hibernation and estivation, inside the burrows they can respire. How come they could do all these things which are not possible by the human beings? ನಮಗೆ ಆಗದ ಕೆಲಸ, ನೀರಿನಲ್ಲಿ ಮುಳುಗಿದ್ರೆ ನಮಗೆ ಉಸಿರಾಡಲಿಕ್ಕೆ ಆಗೋದಿಲ್ಲ. ಅದೇ ನಾವು ಯಾವುದು ಮುಸುಕು ಹಾಕಿ ಕೂತ್ಕೊಂಡ್ರೆ ನಮಗೆ ಉಸಿರು ತೆಗಿಲಿಕ್ಕೆ ಆಗೋದಿಲ್ಲ. ಆದರೆ ಫ್ರಾಗ್ಸ್ ಹೇಗೆ, ಇದು ನೀರಲ್ಲೂ ಉಸಿರಾಡ್ತದೆ, ನೀರಿನ ಹೊರಗೆ ಕೂಡ ಉಸಿರಾಡ್ತದೆ, ಬಿಲದೊಳಗೆ ಕೂತ್ಕೊಂಡು ಆ ಒಂದು ಕಂಜೆಸ್ಟೆಡ್ ಜಾಗದಲ್ಲಿ ಹೈಬರ್ನೇಷನ್ ಇಸ್ಟಿವೇಷನ್ ಟೈಮಲ್ಲೂ ಕೂಡ ಉಸಿರಾಡ್ತದೆ. ಸೊ ಲೆಟ್ ಅಸ್ ಎಕ್ಸ್ಪ್ಲೋರ್ ದ ಡಿಫರೆಂಟ್ ಟೈಪ್ಸ್ ಆಫ್ ರೆಸ್ಪಿರೇಟರಿ ಕಾಂಪೊನೆಂಟ್ಸ್ ಇನ್ ದ ಫ್ರಾಗ್. ಸೊ ಫ್ರಾಗ್ಸ್ ರೆಸ್ಪೈರ್ ಇನ್ ಡಿಫರೆಂಟ್ ಎನ್ವೈರ್ಮೆಂಟ್ ಬೈ ಡಿಫರೆಂಟ್ ಮೆಥಡ್ಸ್. ಅದಕ್ಕೆ ನೀರಲ್ಲಿರುವಾಗ ಬೇರೆ ಥರದ ರೆಸ್ಪಿರೇಟರಿ ಸಿಸ್ಟಮನ್ನು ಉಪಯೋಗ ಮಾಡ್ತದೆ, ಅದು ನೀರಿಂದ ಹೊರಗೆ ಬಂದಾಗ ಮತ್ತೊಂದನ್ನು ಉಪಯೋಗ ಮಾಡ್ತದೆ. ಸೊ ಇನ್ಸೈಡ್ ದ ವಾಟರ್ ದೇ ರೆಸ್ಪೈರ್ ವಿತ್ ದ ಹೆಲ್ಪ್ ಆಫ್ ಸ್ಕಿನ್. ರಿಮೆಂಬರ್, ಅವುಗಳು ನೀರಿನಲ್ಲಿ ಇರುವಾಗ ಸ್ಕಿನ್ನಿನ ಮೂಲಕ ಉಸಿರಾಡ್ತವೆ. ದಟ್ಸ್ ವೈ ಸ್ಕಿನ್ ಈಸ್ ಆಲ್ವೇಸ್ ಮಾಯಿಸ್ಟ್, ಇಟ್ ಈಸ್ ಕೆಪ್ಟ್ ಮಾಯಿಸ್ಟ್. ಮತ್ತೇನು, ಅದು ಹೈಗ್ರೋಸ್ಕೋಪಿಕ್ ಸ್ಕಿನ್ ಅಂತ ಹೇಳ್ತೇವೆ ನಾವು. ಇಟ್ ಈಸ್ ಹೈಗ್ರೋಸ್ಕೋಪಿಕ್ ಸ್ಕಿನ್. ಈ ಹೈಗ್ರೋಸ್ಕೋಪಿಕ್ ಸ್ಕಿನ್ ಏನು ಮಾಡ್ತದೆ, ಈ ಆ್ಯನಿಮಲ್ ನೀರಿಗೆ ಹೋದಾಗ ನೀರನ್ನು ಎಬ್ಸಾರ್ಬ್ ಮಾಡಿಕೊಳ್ತದೆ. ನೀರನ್ನು ಎಬ್ಸಾರ್ಬ್ ಮಾಡಿಕೊಳ್ಳೋದ್ರಿಂದ ಫ್ರಾಗ್ ನೀರು ಕುಡಿಯುವುದೇ ಇಲ್ಲ. ನಾವೆಲ್ಲ ನೀರು ಕುಡಿತೇವಲ್ವಾ, ಫ್ರಾಗ್ಸ್ ವಿಲ್ ನಾಟ್ ಡ್ರಿಂಕ್ ದ ವಾಟರ್ ಬಿಕಾಸ್ ಆಫ್ ದ ಹೈಗ್ರೋಸ್ಕೋಪಿಕ್ ಸ್ಕಿನ್ ವಿಚ್ ಎಬ್ಸಾರ್ಬ್ ವಾಟರ್ ಫ್ರಮ್ ದ ಸರೌಂಡಿಂಗ್ಸ್. ಅದೇ ರೀತಿ ಈ ನೀರಿನಲ್ಲಿರುವಾಗ ದೇ ಬ್ರೀದ್ ವಿತ್ ದ ಹೆಲ್ಪ್ ಆಫ್ ಸ್ಕಿನ್, ಆ್ಯಂಡ್ ದಿಸ್ ಟೈಪ್ ಆಫ್ ರೆಸ್ಪಿರೇಷನ್ ಈಸ್ ಕಾಲ್ಡ್ ಕ್ಯುಟೇನಿಯಸ್ respiration. So respiration with the help of skin is called cutaneous respiration. ನಿಮಗೆ ಗೊತ್ತಿರಬಹುದು, ಈ ಫ್ರಾಗ್ ನೀರಲ್ಲಿರುವಾಗ ಏನಾಗ್ತದೆ, ಅದರದ್ದು ಸರೌಂಡಿಂಗ್ಸಲ್ಲಿ ನೀರಿರ್ತದೆ. ಸೊ ಈ ಸರೌಂಡಿಂಗ್ಸ್ ನೀರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಇರ್ತದೆ. ದೇರ್ ವಿಲ್ ಬಿ ಮೋರ್ ಆಕ್ಸಿಜನ್ ಇನ್ ದ ಸರೌಂಡಿಂಗ್ಸ್ ದ್ಯಾನ್ ದ ಬಾಡಿ. ಹಾಗಾಗಿ ಈ ಫ್ರಾಗಿನ ಸ್ಕಿನ್ನಿನ ಮೂಲಕ ಆಕ್ಸಿಜನ್ ಒಳಗೆ ಎಂಟರ್ ಆಗ್ತದೆ, ಕಾರ್ಬನ್ ಡೈಆಕ್ಸೈಡ್ ವಿಲ್ ಕಮ್ಸ್ ಔಟ್. ಸೊ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಟೇಕ್ಸ್ ಪ್ಲೇಸ್ ಥ್ರೂ ದ ಸ್ಕಿನ್ ಬೈ ಸಿಂಪಲ್ ಡಿಫ್ಯೂಷನ್. ಸೊ ನೀರು ಮತ್ತು ದೇಹದ ಒಟ್ಟಿಗೆ ಎಕ್ಸ್ಚೇಂಜ್ ಆಗುವಂಥದ್ದು ಇದು. ಯಾವುದರಿಂದ ಆಗ್ತದೆ, ಸಿಂಪಲ್ ಡಿಫ್ಯೂಷನ್ ಪ್ರೋಸೆಸ್ಸಿಂದ ಆಗುವಂಥದ್ದು. ಅದೇ ಫ್ರಾಗ್ ವೆನ್ ಇಟ್ ಎಂಟರ್ಸ್ ದ ಲ್ಯಾಂಡ್, they respire with the help of mainly by lungs. ನಿಮಗೆ ಗೊತ್ತುಂಟು, ಲ್ಯಾಂಡಲ್ಲಿ ಬಂದ ಕೂಡಲೇ ಈ ರೆಸ್ಪಿರೇಟರಿ ಆರ್ಗನ್ಸ್ ಯಾವುದು, ಲಂಗ್ಸ್. ಸೊ ಅದರ್ ದ್ಯಾನ್ ಲಂಗ್ಸ್ ದೇ ಕ್ಯಾನ್ ಆಲ್ಸೋ ಯೂಸ್ ಬಕ್ಕಲ್ ಕ್ಯಾವಿಟಿ, ಬಕ್ಕಲ್ ಕ್ಯಾವಿಟಿ ಆ್ಯಂಡ್ ಸ್ಕಿನ್. Again you need to remember that skin is always kept moist. ಹಾಗಾಗಿ ಅದರಲ್ಲಿ ತೇವಾಂಶ ಇರುವುದರಿಂದ ಈ ನೆಲದ ಮೇಲೆ ಬಂದಾಗ ಕೂಡ ಸ್ಕಿನ್ನಿನ ಮೂಲಕ ಅವುಗಳು ಉಸಿರಾಡ್ತವೆ. ಅದೇ ರೀತಿ ಬಕ್ಕಲ್ ಕ್ಯಾವಿಟಿ ನೀವು ನೋಡಿರ್ಬೋದು, ಫ್ರಾಗ್ ಇಲ್ಲಿ ಈ ಪೋರ್ಷನನ್ನು ಮೂವ್ ಮಾಡ್ತಾ ಇರ್ತದೆ, ಬಾಯಿ ಓಪನ್ ಮಾಡಿ ಈ ಪೋರ್ಷನಿನ ಸ್ಕಿನ್ನನ್ನು ಮೂವ್ ಮಾಡ್ತಾ ಇರ್ತದೆ. ದಟ್ ಈಸ್ ಆ್ಯಕ್ಚುಲಿ ಬಕ್ಕಲ್ ರೆಸ್ಪಿರೇಷನ್. ಬಕ್ಕಲ್ ಕ್ಯಾವಿಟಿ ಬಾಯಿಯ ಕ್ಯಾವಿಟಿಯಿಂದ ರೆಸ್ಪೈರ್ ಮಾಡುವಂಥದ್ದು. ದ ರೆಸ್ಪಿರೇಷನ್ by lungs is called pulmonary respiration. Okay, respiration by the lungs is called pulmonary respiration. So lungs are pair of elongated pink colored structures located in the thoracic region ಅಥವಾ trunk region. ಇದು ಹೆಡ್, ಇದು ಟ್ರಂಕ್. ಟ್ರಂಕಿನ ಮೇಲಿನ ಪೋರ್ಷನಲ್ಲಿ ನಿಮಗೆ ಕಾಣ್ತದೆ. ಇಲ್ಲಿ ಏನು, ದೇರ್ ಆರ್ ಪ್ಯಾರ್ಡ್ ಇಲಾಂಗೇಟೆಡ್ ಪಿಂಕ್ ಕಲರ್ಡ್ ಸ್ಯಾಕ್ ಲೈಕ್ lungs. Okay, air enters through the nostrils. ನಾವು ಹೇಗೆ ಉಸಿರಾಡ್ತೇವೆ ಅದೇ ರೀತಿ ಏರ್ ಎಂಟರ್ಸ್ ಥ್ರೂ ದ ಎಕ್ಸ್ಟರ್ನಲ್ ನಾಸ್ಟ್ರಿಲ್ಸ್, ರೀಚ್ ದ ಬಕ್ಕಲ್ ಕ್ಯಾವಿಟಿ ಎಟ್ ಫ್ಯಾರಿಂಗ್ಸ್ ರೀಜನ್. ಯಾಕಂತ ಹೇಳಿದರೆ ಈ ಮೂಗಿನ ಹೊಳ್ಳೆಗಳು ಬಾಯಿಯ ಒಳಗೆ ಹೋಗಿ ಅಲ್ಲಿ ಇಂಟರ್ನಲ್ ನೇರಿಸ್ ಅಂತ ಕರಿತೇವೆ ನಾವು, ಆ ಒಳಗಿನ ಮೂಗಿನ ರಂಧ್ರಗಳ ಮೂಲಕ ಬಕ್ಕಲ್ ಕ್ಯಾವಿಟಿಯ ಪೋಸ್ಟೀರಿಯರ್ ಪಾರ್ಟಲ್ಲಿ, ಪೋಸ್ಟೀರಿಯರ್ ಹಿಂದಿನ ಭಾಗದಲ್ಲಿ ಓಪನ್ ಆಗ್ತದೆ ಅದು. ಸೊ ದ್ಯಾಟ್ ಈಸ್ ಕಾಲ್ಡ್ ಫ್ಯಾರಿಂಗ್ಸ್. ಆ ಫ್ಯಾರಿಂಗ್ಸಿನಲ್ಲಿ ಓಪನ್ ಆದ ಮೇಲೆ ಏನಾಗ್ತದೆ, ದ್ಯಾಟ್ ವಿಲ್ ಬಿ ಪಾಸ್ಡ್ ಟು ದ ಲಂಗ್ಸ್. ಅಲ್ಲಿಂದ ಅದು ಲಂಗ್ಸಿಗೆ ಹೋಗ್ತದೆ. ಸೊ ಈ ಲಂಗ್ಸಿಗೆ ಹೋದ ಮೇಲೆ ಏನಾಗ್ತದೆ, ಅಲ್ಲಿ ದೇರ್ ಆರ್ ಸಮ್ ಏರ್ ಸೆಲ್ಸ್ ಅಥವಾ ಏರ್ ಕ್ಯಾವಿಟೀಸ್
ಆಲ್ವಿಯೋಲಸ್ ಅಂತ ಕರಿತೇವೆ. ಸೊ ಅಂಥ ಏರ್ ಕ್ಯಾವಿಟಿಗಳ ಒಳಗೆ ದೇರ್ ವಿಲ್ ಬಿ ಡಿಫ್ಯೂಷನ್ ಪ್ರೋಸೆಸ್, ಗ್ಯಾಸಸ್ ವಿಲ್ ಬಿ ಎಕ್ಸ್ಚೇಂಜ್ಡ್ ಬಿಟ್ವೀನ್ ಏರ್ ಕ್ಯಾವಿಟೀಸ್ ಆಸ್ ವೆಲ್ ಆಸ್ ದ ಬ್ಲಡ್ ವೆಸಲ್ಸ್. ಈ ಲಂಗ್ಸಿನ ಸುತ್ತ ಏನಿದೆ ದೇರ್ ಆರ್ ಬ್ಲಡ್ ವೆಸಲ್ಸ್, ರಕ್ತನಾಳಗಳು ಏನು ಕಾರ್ಬನ್ ಡೈಆಕ್ಸೈಡ್ ಹಿಡ್ಕೊಂಡು ಬಂದಿರ್ತವೆ. ಇಲ್ಲಿ ಬಂದಂಥ ಆಕ್ಸಿಜನ್ ಈ ಏನು ಏರ್ ಕ್ಯಾವಿಟೀಸ್ ಅಥವಾ ಏರ್ ಫಿಲ್ಡ್ ಆಲ್ವಿಯೋಲಸಿನ ಮೂಲಕ ಇದಕ್ಕೆ ಹೋಗ್ತದೆ ರಕ್ತಕ್ಕೆ. ರಕ್ತದಲ್ಲಿ ಇರುವ ಕಾರ್ಬನ್ ಡೈಆಕ್ಸೈಡ್ ಲಂಗ್ಸಿಗೆ ಬರ್ತದೆ, ದ್ಯಾಟ್ ವಿಲ್ ಬಿ ಏನು ಬ್ರೀದ್ಡ್ ಔಟ್. So oxygen is breathed in and carbon dioxide is breathed out. Okay. During hibernation and estivation, gaseous exchange takes place through the skin. Remember, hibernation estivation time ಅಲ್ಲಿ ಬಿಲದ ಒಳಗಿರ್ತವೆ, ಲಂಗ್ಸಿಗೆ ಉಪಯೋಗ ಇಲ್ಲ ಆಗ. So they use skin for their respiration. So I can say in frogs there are different types of respiratory structures. First one is cutaneous respiration, that is respiration with the help of skin, that is done during aquatic mode of life. ನೀರಿನಲ್ಲಿ ಇರುವಾಗ ಎಕ್ವಾಟಿಕಲ್ಲಿ ಇರುವಾಗ ಅದನ್ನು ಯೂಸ್ ಮಾಡುವಂಥದ್ದು. ಅದೇ ರೀತಿ ದೇ ಆಲ್ಸೋ ಯೂಸ್ ಸ್ಕಿನ್ ಎಟ್ ದ ಟೈಮ್ ಆಫ್ ಹೈಬರ್ನೇಷನ್ ಆ್ಯಂಡ್ ಎಸ್ಟಿವೇಷನ್. ಲಂಗ್ಸ್ ಆರ್ ದ ಆರ್ಗನ್ಸ್ ಆಫ್ ರೆಸ್ಪಿರೇಷನ್ ವೆನ್ ದೇ ಡೂ ದೇರ್ ಆಕ್ಟಿವಿಟೀಸ್ ಆನ್ ದ ಲ್ಯಾಂಡ್. ಅದನ್ನು ನಾವು ಪಲ್ಮನರಿ ರೆಸ್ಪಿರೇಷನ್ ಅಂತ ಕರೀತೇವೆ. ಅದೇ ರೀತಿ ಬಕ್ಕಲ್ ಕ್ಯಾವಿಟಿ ಈಸ್ ಆಲ್ಸೋ ಯೂಸ್ಡ್ ಆಸ್ ಅ ರೆಸ್ಪಿರೇಟರಿ ಸ್ಟ್ರಕ್ಚರ್ಸ್ ವೆನ್ ದೇ ಆರ್ ಆಕ್ಟಿವ್ ಆನ್ ದ ಲ್ಯಾಂಡ್. ಸೊ along with the primary organs of respiration, frogs can use accessory respiratory structures like skin and buccal cavity. ಸೊ ಇದರಿಂದ ನಮಗೇನು ಗೊತ್ತಾಗ್ತದೆ, ಫ್ರಾಗ್ಸ್ ರೆಸ್ಪಿರೇಟರಿ ಸಿಸ್ಟಮ್ ತುಂಬ ಏನು ಒಳ್ಳೆಯ ರೀತಿಯಲ್ಲಿ ಅದು ಡೆವಲಪ್ ಆಗಿರುವಂಥದ್ದು. ಇಟ್ ಈಸ್ ಹೈಲಿ ಡೆವಲಪ್ಡ್ ರೆಸ್ಪಿರೇಟರಿ ಸಿಸ್ಟಮ್.